ಆತ್ಮೀಯ ವೀಕ್ಷಕರೇ ನಮಸ್ತೆ. ಮರೆಯದ ಸಾಧಕರು ವಿಶೇಷ ಮಾಲಿಕೆಗೆ ಸ್ವಾಗತ. ಕಳೆದ ಹಲವು ವಾರಗಳಿಂದ ಈ ವಿಶೇಷ ಮಾಲಿಕೆಯ ಮೂಲಕ ಸುಳ್ಯ ತಾಲೂಕಿನಲ್ಲಿ ತ್ಯಾಗಜೀವಿಗಳನ್ನು ಸಮಾಜಕ್ಕಾಗಿ ಶ್ರಮ, ಸೇವೆ, ಧನ ಎಲ್ಲವನ್ನೂ ಕೂಡ ವ್ಯಯಿಸಿ ಸೇವೆ ಮಾಡಿದವರ ನೆನಪುಗಳನ್ನು ನಾವು ಈ ಒಂದು ವೇದಿಕೆಯ ಮೂಲಕ ಹಂಚಿಕೊಳ್ತಾ ಇದ್ದೇವೆ. ಕಳೆದ 41 ವರ್ಷಗಳಿಂದ ಗ್ರಾಮೀಣ ಪತ್ರಿಕೋದ್ಯಮದಲ್ಲಿ ಕ್ರಾಂತಿಯನ್ನು ಮಾಡಿರುವಂಥ ಡಾಕ್ಟರ್ UP ಶಿವಾನಂದರು ಆರಂಭಿಸಿದ ಸುದ್ದಿ ಮಾಧ್ಯಮ ಸಂಸ್ಥೆ ಕಳೆದ 15 ವರ್ಷಗಳಿಂದ ಡಿಜಿಟಲ್ ಮಾಧ್ಯಮವಾಗಿ ಕೂಡ ಕಾರ್ಯಪ್ರವರ್ತಿಸ್ತಾ ಇದೆ, ಜಗದಗಲ ತಲುಪ್ತಾ ಇದೆ. ಕಾಲಕ್ಕೆ ಅನೇಕ ಜನಪರವಾದ ಆಂದೋಲನಗಳ ಮೂಲಕ ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ಸುದ್ದಿ ಕಾರ್ಯನಿರ್ವಹಿಸ್ತಾ ಇದೆ. ಈ ಹೊತ್ತಿನಲ್ಲಿ ನಮ್ಮ ಸಂಸ್ಥಾಪಕರಾಗಿರುವಂಥ ಡಾಕ್ಟರ್ UP ಶಿವಾನಂದರವರ ಒಂದು ಮಾರ್ಗದರ್ಶನ ಮತ್ತು ಸಲಹೆ ಮೇರೆಗೆ ಈ ಒಂದು ವಿಶೇಷ ಎಪಿಸೋಡನ್ನು ನಾವು ಆರಂಭಿಸಿದ್ದೇವೆ. ಮರೆಯಾದ ಸಾಧಕರು ಎನ್ನುವಂಥದ್ದು. ನಮ್ಮ ಸಮಾಜದಲ್ಲಿ ಅನೇಕ ಮಂದಿ ತ್ಯಾಗ ಜೀವಿಗಳಿರ್ತಾರೆ, ಆದರೆ ಇವತ್ತು ಅವರು ನಮ್ಮೊಡನೆ ಇರೋದಿಲ್ಲ. ಆದರೆ ಬದುಕಿರುವಾಗ ಅನೇಕ ಸಾಧನೆಗಳನ್ನು ಅವರು ಮಾಡಿರ್ತಾರೆ. ಅಂಥ ವ್ಯಕ್ತಿತ್ವಗಳನ್ನು, ಮುತ್ಸದ್ದಿಗಳನ್ನು ಮತ್ತೆ ನೆನಪಿಸುವಂತಹ ಮೂಲಕ ಮುಂದಿನ ತಲೆಮಾರಿಗೆ ಅವರ ನೆನಪುಗಳನ್ನು ಅವರ ಪ್ರೇರಣೆಯಾಗುವಂತೆ ಮಾಡುವಂಥ ಒಂದು ವಿಶೇಷ ಕಾರ್ಯಕ್ರಮ ಇದು. ಈಗಾಗಲೇ ಜಾಕೆ ಪರಮೇಶ್ವರ ಗೌಡ ಅವರ ಬಗ್ಗೆ, ಬೆಟ್ಟೆ ಈಶ್ವರ ಭಟ್ ಅವರ ಬಗ್ಗೆ, ಕೊಯ್ಂಗಾಜ ರಾಮಕೃಷ್ಣ ಅವರ ಬಗ್ಗೆ, ಅದೇ ರೀತಿಯಲ್ಲಿ ಈ ಎಪಿಸೋಡ್ನಲ್ಲಿ ನಾವು ಮಾತುಕತೆ ನಡೆಸ್ತಾ ಇರುವಂಥವರು, ನೆನಪು ಮಾಡಿಕೊಳ್ತಾ ಇರುವಂಥವರು ದೇರಪ್ಪ ಜನಮನೆ ವೀರಪ್ಪ ಗೌಡ. ಇವರು ಮುತ್ಸದ್ದಿ, ರಾಜಕಾರಣಿ, ಅದೇ ರೀತಿಯಲ್ಲಿ ಸಮಾಜ ಸೇವಕ, ಸಹಕಾರ, ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸಿದವರು. ಈ ಎಪಿಸೋಡ್ನಲ್ಲಿ ಅವರನ್ನು ನೆನಪು ಮಾಡಿಕೊಳ್ಳುವಂಥ ಹೊತ್ತು ಅವರ ಕುಟುಂಬದವರು ನಮ್ಮೊಡನೆ ಆಗಮಿಸಿದ್ದಾರೆ. ಅವರ 2 ಮೊಮ್ಮಕ್ಕಳು ಜೊತೆಗೆ ಅವರ ಕುಟುಂಬ ಸದಸ್ಯರು ಎಲ್ಲರೂ ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಆರಂಭದಲ್ಲಿ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಸಾಕಷ್ಟು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪರಿಚಿತರಾಗಿರುವಂತಹ ಶ್ರೀಮತಿ ಲೋಕೇಶ್ವರಿ ವಿನಯಚಂದ್ರ ವೀರಪ್ಪಗೌಡ ಅವರ ಮೊಮ್ಮಗಳು. ರಾಜಕೀಯ ಧುರೀಣರಾಗಿ, ಸಾಮಾಜಿಕ ಧುರೀಣರಾಗಿ, ಅದೇ ರೀತಿ ಬೇರೆ ಬೇರೆ ಆಂದೋಲನ ಚಳವಳಿಯಲ್ಲಿ ಮುಂಚೂಣಿಯಲ್ಲಿರುವಂಥವರು ಶ್ರೀಮತಿ ಲೋಕೇಶ್ವರಿ ವಿನಯಚಂದ್ರ. ಇವರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದವರು, ತಾಲೂಕು ಅಭಿವೃದ್ಧಿ ಮಂಡಳಿಯ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದವರು, ಜೊತೆಗೆ ಲೋಕಸಭಾ ಚುನಾವಣೆ ಮತ್ತು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಚುನಾವಣೆಗಳನ್ನು ಕೂಡ ಸ್ಪರ್ಧಿಸಿ ಅತ್ಯಲ್ಪ ಮತಗಳಿಂದ ಪರಾಭವಗೊಂಡವರು. ಮಹಿಳಾ ಒಕ್ಕೂಟಗಳಲ್ಲಿ ಅದರ ಸಾರಥ್ಯವನ್ನು ವಹಿಸಿ ಬೆಳ್ತಂಗಡಿಯಲ್ಲಿ ಅದನ್ನು ಕಟ್ಟಿ ಬೆಳೆಸಿದವರು. ಅದೇ ರೀತಿಯಲ್ಲಿ ವಾಣಿ ಏನು ಶಿಕ್ಷಣ ಸಂಸ್ಥೆ ಇದ್ದರೆ ಅದರ ಸ್ಥಾಪನೆ ಹಿಂದೆ ಕೂಡ ಕೆಲಸ ಮಾಡಿದ್ದಾರೆ. ಹೀಗೆ ಅನೇಕ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಒಂದು ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸಿದವರು ಲೋಕೇಶ್ವರಿ ವಿನಯಚಂದ್ರ. ವೀರಪ್ಪಗೌಡರ ಮೊಮ್ಮಗಳು ನಮ್ಮೊಂದಿಗೆ ಸುದ್ದಿ ಸ್ಟುಡಿಯೋದಿದ್ದಾರೆ. ನಮಸ್ತೆ ಮೇಡಮ್. ಅದರ ಜೊತೆಗೆ ಅವರ ಇನ್ನೋರ್ವ ಮೊಮ್ಮಗ ಉದಯ್ ಕುಮಾರ್ ದೇರಪ್ಪಜ್ಜನ ಮನೆಯವರು ಕೂಡ ನಮ್ಮ ಜೊತೆಗಿದ್ದಾರೆ. ಗುತ್ತಿಕಾರ್ನಲ್ಲಿ ಅವರು ವಾಸ್ತವ್ಯದಲ್ಲಿದ್ದಾರೆ. ಅವರು ಕೂಡ ರಾಜಕೀಯ ಧುರೀಣರಾಗಿ, ಸಾಮಾಜಿಕ ಧುರೀಣರಾಗಿ, ಜೊತೆಗೆ ಧಾರ್ಮಿಕ ಧುರೀಣರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದವರು. APMC ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದವರು. ಗುತ್ತಿಗಾರನ ಸೊಸೈಟಿ ಉಪಾಧ್ಯಕ್ಷರಾಗಿದ್ದವರು, ಗುತ್ತಿಗಾರನ ರಬ್ಬರ್ ಸೊಸೈಟಿ ಉಪಾಧ್ಯಕ್ಷರಾಗಿದ್ದವರು, ಕಂದ್ರಪಾಡಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದವರು. ಮುಂಚೂಣಿ ವ್ಯಕ್ತಿತ್ವ ಉದಯ್ ಕುಮಾರ್ ದೇರಪ್ಪಜ್ಜನ ಮನೆಯವರು ಕೂಡ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಉದಯಣ್ಣ, ಕಾರ್ಯಕ್ರಮಕ್ಕೆ ಸ್ವಾಗತ. ಅವರ ಕುಟುಂಬದ ಇನ್ನೋರ್ವ ಸದಸ್ಯರಾಗಿರುವಂಥ ಈ ದೇರಪ್ಪಜ್ಜನ ಮನೆ ಫ್ಯಾಮಿಲಿಯವರಾಗಿರುವಂಥ ಜಯರಾಮ ದೇರಪ್ಪಜ್ಜನ ಮನೆಯವರು ಕೂಡ ನಮ್ಮೊಂದಿಗಿದ್ದಾರೆ. ಒಂದು ಕಾಲದಲ್ಲಿ ವೀರಪ್ಪಗೌಡರು ಅವರು ಸಹಕಾರಿ ಸಂಸ್ಥೆಯಲ್ಲಿ ಅಥವಾ ಯಾವುದೋ ಒಂದು ಲೆಕ್ಕ ಬರೆಯುವ ಕೆಲಸವನ್ನು ಮಾಡ್ತಾರಂತೆ. ಆದರೆ ಈಗ ಅವರು ಒಂದು TAPS ನಮ್ಮಂಥ ಒಂದು ಉನ್ನತ ಸಂಸ್ಥೆಯಲ್ಲಿ, ತಾಲೂಕು ಮಟ್ಟದ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವಂಥವರು ಜಯರಾಮ್ ದೇರಪ್ಪಜ್ಜನ ಮನೆಯವರು. ಲಯನ್ಸ್ನಲ್ಲಿ ಅನೇಕ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದವರು. JCS ಆಂದೋಲನದಲ್ಲಿ ಗುತ್ತಿಗಾರ್ JCSನ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದವರು. ಒಂದು ಸಾರ್ವಜನಿಕ ಸಂಘ ಸಂಸ್ಥೆಗಳಲ್ಲಿ ಮುಂಚೂಣಿಯಲ್ಲಿರುವವರು, ಅತ್ಯುತ್ತಮ ವಾಗ್ಮಿ ಕೂಡ. ಜಯರಾಮ ದೇರಪ್ಪಜ್ಜನ ಮನೆಯವರು ನಮ್ಮ ಜೊತೆಗಿದ್ದಾರೆ. ಜಯರಾಮಣ್ಣ, ಕಾರ್ಯಕ್ರಮ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಈಗಾಗಲೇ ಉಲ್ಲೇಖಿಸಿದಾಗೆ ನಾವು ಈ ಎಪಿಸೋಡ್ನಲ್ಲಿ, ಈ ಮಾಲಿಕೆಯಲ್ಲಿ ನಾವು ಮಾತನಾಡಲಿಕ್ಕಿರುವಂಥವರು ದೇರಪ್ಪಜ್ಜನ ಮನೆ ವೀರಪ್ಪ ಗೌಡ. ಇವರು 25/7/1897 ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರ ಜನನ ಆಗುತ್ತೆ. 1/6/1973 ವೇಳೆಗೆ ಅವರು ತನ್ನ 75ನೇ ವಯಸ್ಸಿನಲ್ಲಿ ಇಹಲೋಕವನ್ನು ತ್ಯಜಿಸ್ತಾರೆ. ದೇರಪ್ಪಜ್ಜನ ಮನೆಯ ಲಿಂಗಪ್ಪಗೌಡ ಮತ್ತು ಸುಬ್ಬಕ್ಕ ದಂಪತಿಯ ಪುತ್ರರಾಗಿ ಅವರ ಜನನ ಆಗ್ತದೆ. 4ನೇ ತರಗತಿಯವರೆಗೆ ಮಾತ್ರ ಅವರು ಶಿಕ್ಷಣವನ್ನು ಪಡೆದರು. ಆದರೆ ಅಷ್ಟು ಶಿಕ್ಷಣ ಪಡೆದರೂ ಕೂಡ ಅನೇಕ ಶಾಲೆಗಳನ್ನು ತೆರೆದು ನೂರಾರು ಮಂದಿ ಅಥವಾ ಸಾವಿರಾರು ಮಂದಿ ಶಿಕ್ಷಣ ಪಡೆಯುವಂತೆ ಮಾಡಿದವರು ಅವರು. ಸಣ್ಣ ಪ್ರಾಯದಲ್ಲಿ ಅವರಿಗೆ ವಿವಾಹ ಆಗುತ್ತೆ.
ಗುತ್ತಿಕಾರ್ನಲ್ಲಿದ್ದಂಥ ಒಂದು ಅಂಗಡಿಯಲ್ಲಿ ಲೆಕ್ಕ ಬರಿಯ ಉದ್ಯೋಗಕ್ಕೆ ಸೇರ್ತಾರೆ. ಆ ಬಳಿಕ ತಂದೆಯವರ ನಿಧನ ನಂತರ ಇಡೀ ಆ ಕುಟುಂಬದ ಜವಾಬ್ದಾರಿ ಅವರಿಗೆ ಬರುತ್ತೆ. ಆ ನಂತರ ಇದಕ್ಕೆ ಆ ಜವಾಬ್ದಾರಿಯನ್ನು ತೆಗೆದುಕೊಂಡು ಇಡೀ ಕುಟುಂಬವನ್ನು ಮುನ್ನಡೆಸ್ತಾರೆ. ಆ ಸಂದರ್ಭದಲ್ಲಿ ಅನೇಕ ನಾಯಕರು, ವಿಶೇಷವಾಗಿ ಮೊಳಹಳ್ಳಿ ಶಿವರಾಯರು ಅವರ ಊರಿಗೆ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಅವರ ಒಡನಾಟ ಅವರಿಗೆ ಆಗ್ತದೆ. ಅದು ಸಹಕಾರ ಸಂಸ್ಥೆಯ ಸ್ಥಾಪನೆಗೆ ಕಾರಣ ಆಗ್ತದೆ. ರಾಜಕೀಯಕ್ಕೆ ಧುಮುಕ್ತಾರೆ, ತಾಲೂಕು ಬೋರ್ಡ್ ಮೆಂಬರ್ ಆಗ್ತಾರೆ. ಅದರ ಜೊತೆಗೆ 1955ರಲ್ಲಿ ಗ್ರಾಮ ಮುಂದಾಳು ಎನ್ನುವ ಪ್ರಶಸ್ತಿಯನ್ನು ಅವರು ಪಡೀತಾರೆ. ಇಂಥ ಒಂದು ಗ್ರಾಮದ ಸೇವಕನಾಗಿ ಕೆಲಸ ಮಾಡಿರುವವರು ದಿವಂಗತ ದೇರಪ್ಪಜ್ಜನ ಮನೆ ವೀರಪ್ಪ ಗೌಡ ಇವರು. ಗುತ್ತಿಗಾರಿನ ಅನೇಕ ಶಾಲೆ, ಕಾಲೇಜು, ಪ್ರೌಢಶಾಲೆ ಅಥವಾ ಬೇರೆ ಬೇರೆ ಇಲಾಖೆಗಳ ಒಂದು ತೆರೆಯುವಿಕೆಗೆ ಅವರ ಒಂದು ಸಹಕಾರ ಕಾರಣ ಆಗ್ತದೆ. ಕೃಷಿ ಕೂಡ ಒಂದು ಈ ಭಾಗದಲ್ಲಿ ಭತ್ತದ ಬೆಳೆ ಮಾತ್ರ ಇದ್ದಂಥ ಸಂದರ್ಭದಲ್ಲಿ ತಿಕಾರು ಭಾಗದಲ್ಲಿ ಮೊದಲ ಬಾರಿಗೆ ಅವರು ಅಡಿಕೆ ತೋಟವನ್ನು, ಅಂದರೆ ಭತ್ತದ ಗದ್ದೆಯಲ್ಲಿ ಅಡಿಕೆ ತೋಟವನ್ನು ನಡೆಸುವುದರ ಮೂಲಕ ಈ ಭಾಗದ ಮೊದಲ ಅಡಿಕೆ ಬೆಳೆಗಾರ ಎನ್ನುವಂಥ ಒಂದು ಗೌರವಕ್ಕೆ ಕೂಡ ಅವರು ಪಾತ್ರರಾಗಿರುವಂಥದ್ದು. ಜೊತೆಗೆ ಪ್ರಕೃತಿ ಚಿಕಿತ್ಸೆ ಇರ್ಬೋದು, ಇನ್ನಿತರ ಬೇರೆ ಬೇರೆ ಒಂದು ಹವ್ಯಾಸಗಳನ್ನು ಕೂಡ ಅವರು ಬೆಳೆಸಿಕೊಂಡಿದ್ದರು. ದಕ್ಷಿಣ ಕನ್ನಡ ಗೌಡ ವಿದ್ಯಾವರ್ಧಕ ಸಂಘದಲ್ಲಿ ಸುದೀರ್ಘ ಕಾಲ ಅವರು ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದರು. ಈಗ ಲೋಕೇಶ್ವರಿ ವಿನಯ್ ಚಂದ್ರ ಕೂಡ ಅದರಲ್ಲಿ ಜೊತೆ ಕಾರ್ಯದರ್ಶಿಯಾಗಿ ಆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹೀಗೆ ಅನೇಕ ತೆರನಾಗಿ ಈ ಒಂದು ಸಮಾಜಕ್ಕೆ ಸೇವೆಯನ್ನು ಮಾಡಿರುವಂಥವರು ಅವರ ನೆನಪುಗಳನ್ನು ಹಂಚಿಕೊಳ್ಳುವುದು ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ಇವತ್ತು ಸುದ್ದಿಯ ಕರ್ತವ್ಯ ಎನ್ನುವ ಭಾವನೆಯಲ್ಲಿ ನಾವು ಅವರ ನೆನಪುಗಳನ್ನು ಹಂಚಿಕೊಳ್ತಾ ಇದ್ದೇವೆ. ಅದರ ಜೊತೆಗೆ ಅವರು ಗುತ್ತಿಗಾರು ಸಹಕಾರ ಸಂಘದ ಜೊತೆಗೆ ಗುತ್ತಿಗಾರು ಪಂಚಾಯತ್ನ ಅಧ್ಯಕ್ಷರಾಗಿ ಕೂಡ ಸುದೀರ್ಘ ಕಾಲ ಸೇವೆ ಸಲ್ಲಿಸಿದರು ಎನ್ನುವಂತಹ ಮಾಹಿತಿ ನಮಗೆ ಇರುವಂಥದ್ದು. ಆತ್ಮೀಯ ವೀಕ್ಷಕರೇ, ಈ ಮಾತುಕತೆಯನ್ನು ಮುಂದುವರಿಸೋಣ. ಮೊದಲನೇದಾಗಿ ದೇರಪ್ಪಜ್ಜನ ಮನೆಯವರ ಈ ವೀರಪ್ಪ ಗೌಡ ಮತ್ತು ಅವರ ಕುಟುಂಬದ ಒಂದು ಪರಿಚಯ, ಯಾಕಂದರೆ ಅವರು ಗತಿಸಿ ಹೋಗಿ ಸಾಕಷ್ಟು ಸಮಯ ಆಗಿದೆ. ಹಾಗಾಗಿ ಆ ಕುಟುಂಬದ ಪರಿಚಯ ನಮ್ಮ ವೀಕ್ಷಕರಿಗೆ ಮತ್ತು ಜಗದಗಲ ಇರುವಂಥ ಅವರ ಅಭಿಮಾನಿಗಳಿಗೆ ಅಥವಾ ಫ್ಯಾಮಿಲಿ ಅಭಿಮಾನಿಗಳಿಗೆ ನಾವು ಹೇಳಬೇಕಾಗಿದೆ. ಹಾಗಾಗಿ ಮೂವರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ನಾನು ಆರಂಭದಲ್ಲಿ ಲೋಕೇಶ್ವರಿ ಅಕ್ಕ ಅವರ ಫ್ಯಾಮಿಲಿಯ ಒಂದು ವಿವರಗಳನ್ನು ನೀವು ಆರಂಭದಲ್ಲಿ ದೇರಪ್ಪಜ್ಜನ ವೀರಪ್ಪ ಗೌಡರ ಕುಟುಂಬದ ಅವರ ಮುಂದಿನ ತಲೆಮಾರಿದೆಲ್ಲ ಅವ್ರು ಹೇಳ್ತಾರೆ, ಅವರ ಫ್ಯಾಮಿಲಿಯ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಡಬೇಕು ಅಂತ ವಿನಂತಿಸ್ತಾ ಇದ್ದಾರೆ. ನಮ್ಮ ಅಜ್ಜ ವೀರಪ್ಪ ಗೌಡರು ಲಿಂಗಪ್ಪ ಗೌಡರಿಗೆ 3 ಜನ ಮಕ್ಕಳು. ಒಬ್ಬರು ಅವರಿಗೆ ಸಹೋದರ, 2 ಸಹೋದರಿಯರು ನಮ್ಮ ಅಜ್ಜನಿಗೆ. ಸಹೋದರ ಹೆಸರು ಮಾಯಿಲಪ್ಪ ಗೌಡ ಅಂತ, ಮತ್ತು ಸಹೋದರಿ ಒಬ್ಬರು ಜಾಕಮ್ಮ ಮಡಪಾಡಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ ಅವರನ್ನು. ಇನ್ನೊಬ್ಬರನ್ನು ಶೇಷಮ್ಮ ಅಂತ ಕೊಲ್ಲಿಯಕ್ಕೆ ಮದುವೆ ಮಾಡಿಕೊಟ್ಟಿದ್ದಾರೆ. ಹಾಗೆ ಅವರಿಗೆ 4 ಮಕ್ಕಳು ನನ್ನ ಅಜ್ಜನಿಗೆ, 2 ಗಂಡು 2 ಹೆಣ್ಣು. ದೊಡ್ಡವರು ಗಂಗಮ್ಮ ಅಂತ, ಅವರನ್ನು ರಾಮಣ್ಣ ಮಾಸ್ಟರ್ ಪರಮಲೆ ಅವರಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ. 2ನೇವರು ನನ್ನ ಅಪ್ಪ. ನನ್ನ ಅಪ್ಪನಿಗೆ ಗೋಳಿಯಾಡಿ ತಮ್ಮಪ್ಪ ಗೌಡರ ಮಗಳನ್ನು ಪದ್ಮಾವತಿಯವರನ್ನು ಮದುವೆ ಮಾಡಿ ತಂದಿದ್ದಾರೆ. ಅದೇ ನನ್ನ ಸಣ್ಣ ಅತ್ತೆ ಕೃಷ್ಣವೇಣಿ ಅಂತ, ಅವರನ್ನು ಮಲ್ಲಾರಕ್ಕೆ ಡಾಕ್ಟರ್ M.H. ಗೌಡರಿಗೆ ಮದುವೆ ಮಾಡಿ ಕೊಟ್ಟಿದ್ದಾರೆ. ಕೊನೆಯವರು ನನ್ನ ಚಿಕ್ಕಪ್ಪ ಹೊನ್ನಪ್ಪ ಅಂತ, ಅವರಿಗೆ ಪರಮಲೆಯಿಂದ ಮೀನಾಕ್ಷಿ ಅಣ್ಣಪ್ಪ ಗೌಡರ ಮಗಳನ್ನು ಮದುವೆ ಮಾಡಿ ತಂದಿದ್ದಾರೆ. ಓಕೆ, ಇದು ವೀರಪ್ಪ ಗೌಡ ಅವರ ಕುಟುಂಬದ ಪರಿಚಯ. ನಾವು 15 ಮಂದಿ ಮೊಮ್ಮಕ್ಕಳಿದ್ದಾರೆ. 15 ಮಂದಿ ಮೊಮ್ಮಕ್ಕಳು. ಅದನ್ನು ಉದಯಣ್ಣ ತಾವು ಪರಿಚಯ ಮಾಡಿಕೊಡ್ಬೇಕು ಅಂತ ವಿನಿಸ್ತೀನಿ. ನಮ್ಮಲ್ಲಿ ಪ್ರಥಮವಾಗಿ ನನ್ನ ಅಕ್ಕ ಲೋಕೇಶ್ವರಿ, 2ನೇವರು ಪರಶುರಾಮ್, 3ನೇವರು ರಾಜೇಶ್ವರಿ, 4ನೇವರು ಧರ್ಮಾವತಿ, 5ನೇವನು ನಾನು. ಹಾಗೆ ನನ್ನ ಚಿಕ್ಕಪ್ಪನಲ್ಲಿ ಚಿಕ್ಕಪ್ಪ ಅಂದರೆ ಹೊನ್ನಪ್ಪ ಗೌಡರು. ಅವರಲ್ಲಿ ಪರಶುರಾಮರು ಎಷ್ಟು ವರ್ಷದ ಹಿಂದೆ ಆಗಲಿದ್ರು ನಮ್ಮಲ್ಲಿ? ಅವರು 91. ಹೊನ್ನಪ್ಪ ಗೌಡರಿಗೆ 5 ಜನ ಮಕ್ಕಳು, 4 ಗಂಡು 1 ಹೆಣ್ಣು. ಪ್ರಥಮವಾಗಿ ಭವಾನಿ, ಬುಡ್ಲೆಗೆ ರಾಮಚಂದ್ರ, ಮತ್ತು 2ನೇವ ಕರುಣಾಕರ, 3ನೇವನು ನವೀನ್ ಚಂದ್ರ, ಮತ್ತು 2 ಟ್ವಿನ್ಸ್ಗಳು ಪೂರ್ಣಚಂದ್ರ ಮತ್ತು ಪುಷ್ಪರಾಜ ಅಂತ. ಓಕೆ, ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಗಂಗಮ್ಮ ಅಂತವರಿಗೆ ಒಬ್ಬ ಮಗ PR ಪದ್ಮನಾಭ ಅಂತ, ಅವರು ಮರಕದಲ್ಲಿ ವಾಸಿಸ್ತಿದ್ರು. ಮತ್ತು ಸಣ್ಣ ಅತ್ತೆ ಕೃಷ್ಣವೇಣಿಯವರಿಗೆ 4 ಜನ, ಯತೀಂದ್ರ ಮತ್ತು ಚಂದ್ರಮೋಹನ್, ನಯನತಾರ, ಸ್ನೇಹಲತಾ ಅಂತ 4 ಜನ ಮಕ್ಕಳು. ಎಸ್, ಇದಿಷ್ಟು ಅವರ ಪುತ್ರರು ಮತ್ತು ಪುತ್ರಿಯರು, ಅವರ ಇನ್ನೊಂದು ತಲೆಮಾರು. ನಂತರದ ತಲೆಮಾರನ್ನು ಜಯರಾಮಣ್ಣ ತಾವು ಪರಿಚಯ ಮಾಡಿಕೊಡಿ. ನನಗೆ ತಲೆಮಾರಿನ ಬಗ್ಗೆ ಹೇಳುವುದಕ್ಕೆ ಮೊದಲಾಗಿ ನಾನು ಸುಮಾರು 41 ವರ್ಷಗಳ ಹಿಂದೆ ಪತ್ರಿಕೋದ್ಯಮಕ್ಕೆ ಅಡಿಯನ್ನಿಟ್ಟು
ಇವತ್ತು ಸುಳ್ಯದ ಪ್ರತಿಯೊಂದು ಜನ ಮನದಲ್ಲಿ ಅತ್ಯಂತ ಹೆಚ್ಚು ವಾರ್ತಾ ಮಾಧ್ಯಮದಲ್ಲಿ ಪ್ರಸಿದ್ಧತೆಯನ್ನು ಹೊಂದಿ ಇದೀಗ ಮರೆಯಾದ ಸಾಧಕರು ಎಂತಕ್ಕಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ಮಾಲಿಕೆಯ ಮುಖಾಂತರ ಪ್ರಸ್ತುತಪಡಿಸ್ತಕ್ಕಂಥ ಡಾಕ್ಟರ್ ಶಿವಾನಂದ ಅವರ ನೇತೃತ್ವ ವಹಿಸಿರ್ತಕ್ಕಂಥ ಡಾಕ್ಟರ್ ಶಿವಾನಂದ ಮತ್ತು ಬಳಗಕ್ಕೆ ಕೃತಜ್ಞತೆಗಳೊಂದಿಗೆ ಅಭಿನಂದನೆ ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಎರಡನೇದಾಗಿ ವೀರಪ್ಪಗೌಡ, ದೇರಪ್ಪಜಮನೆ ವೀರಪ್ಪಗೌಡ ಎನ್ನುವಂಥದ್ದು ನಮಗೆಲ್ಲ ಒಂದು ರೀತಿಯ ಹೆಮ್ಮೆ. ಯಾಕೆ ಅಂತ ಹೇಳಿದರೆ ಯಾರು ಕೂಡ ಹುಟ್ಟುವಾಗ ಅರ್ಜಿ ಹಾಕಿ ಹುಟ್ಟುವುದಿಲ್ಲ ಅಂತ ಹೇಳ್ತಾರೆ. ಆದರೆ ನಾವೆಲ್ಲ ಅರ್ಜಿ ಹಾಕದೇ ದೇರಪ್ಪಜನ ಮನೆ ಎಂತಕ್ಕಂಥ ಒಂದು ಫ್ಯಾಮಿಲಿಯಲ್ಲಿ ಹುಟ್ಟಿದ್ದಕ್ಕೆ ಬಹುಶಃ ನಾವೆಲ್ಲ ಭಾಳಷ್ಟು ಹೆಮ್ಮೆ ಪಡ್ತಾ ಇದ್ದೇವೆ. ಅವರ ಈ ಮುಂದಿನ ತಲೆಮಾರು ಈಗ ಅದೇ ಲೋಕೇಶ್ವರಿ ವಿನಯಚಂದ್ರ, ಪರಶುರಾಮ, ಧರ್ಮಾವತಿ, ರಾಜೇಶ್ವರಿ ಮತ್ತು ಟಿ ಆರ್ ಉದಯಕುಮಾರ್ ಇವರ ಮುಂದಿನ ತಲೆಮಾರು ಅಂತ ಹೇಳಿದರೆ ಲೋಕೇಶ್ವರಿ ವಿನಯಚಂದ್ರ, ಲೋಕೇಶ್ವರಿ ಅಕ್ಕನವರು ನಮ್ಮ ಪಕ್ಕದಲ್ಲೇ ಕೂತಿದ್ದಾರೆ. ಅವರು ಪ್ರತಿಷ್ಠಿತ ಮನೆತನ ಒಳಂಬ್ರದ ವಿನಯಚಂದ್ರ ಅವರನ್ನು ಮದುವೆಯಾಗಿ ಅವರಿಗೆ ರಾಜ, ಭರತ್ರಾಜ್, ಕೀರ್ತಿರಾಜ್ ಮತ್ತು ಮಧುಲಿಕಾ 3 ಮಕ್ಕಳಿದ್ದಾರೆ. ಭರತ್ರಾಜ್ ಉದ್ಯಮಿಯಾಗಿ ಮಂಗಳೂರಿನಲ್ಲಿದ್ದರೆ ಕೀರ್ತಿರಾಜ್ ಅವರು ಉದ್ಯಮಿಯ ಜೊತೆಗೆ ಕೃಷಿ ಕಾರ್ಯಗಳನ್ನು ತಂದೆ ತಾಯಿಗೆ ಸಹಕರಿಸ್ತಾ ಇದ್ದಾರೆ. ಅದೇ ರೀತಿ ಮಧುಲಿಕಾ ಅವರು ಪ್ರಖ್ಯಾತ ಕಂಪನಿಯಲ್ಲಿ ಇರತಕ್ಕಂಥ ಹರಿಪ್ರಸಾದ ಅಡ್ತಲೆ ಅವರ ಪತ್ನಿಯಾಗಿದ್ದುಕೊಂಡು ಗೃಹಿಣಿಯಾಗಿದ್ದಾರೆ. ಆನಂತರ ರಾಜೇಶ್ವರಿ ಕಾಯರ್ಮುಗೇರ್ ಇಲ್ಲಿಗೆ ಮದುವೆಯಾಗಿ ಸತ್ಯನಾರಾಯಣ ಗೌಡ ಕಾಯರ್ಮುಗೇರ್ ಕಂಪ ಇವರಿಗೆ ಮದುವೆಯಾಗಿ ಅಲ್ಲಿ ರೋಷನ್ ಮತ್ತು ಲೋಹಿತ್ ಇಬ್ಬರು ಗಂಡು ಮಕ್ಕಳು ಮಾತ್ರ ಇದ್ದಾರೆ. ಅದೇ ರೀತಿ ನಂತರ ದಿವಂಗತ ಪರಶುರಾಮ್ ಇವರಿಗೆ ಕಿಶನ್ ಮತ್ತು ವಚನ್ ಹಾಗೂ ನಿವೇದಿತಾ ಅಂತೇಳಿ 3 ಜನ ಮಕ್ಕಳು. ಈ ಕಿಶನ್ ಉದ್ಯಮಿಯಾಗಿ ಪುತ್ತೂರಿನಲ್ಲಿದ್ದರೆ ವಚನ್ ಅವರು ಪ್ರತಿಷ್ಠಿತ ಕಂಪನಿಯೊಂದರಲ್ಲಿ ಬೆಂಗಳೂರಿನಲ್ಲಿ ಉದ್ಯೋಗದಲ್ಲಿದ್ದಾರೆ. ಹಾಗೆಯೇ ನಿವೇದಿತಾ ಅವರು BE ಇಂಜಿನಿಯರ್ ಆಗಿದ್ದರೂ ಕೂಡ ಟೀಚರ್ ಆಗಿ, ಚಿಕ್ಕ ಮಕ್ಕಳಿಗೆ ಟೀಚರ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಮದುವೆಯಾಗಿ ಬೆಂಗಳೂರಿನಲ್ಲಿ ಇದ್ದಾರೆ. ಆನಂತರ ಧರ್ಮಾವತಿ ಇವರು ವಿಟ್ಲ ದೇವರ ಮನೆಯ ಬೆಳ್ಳೆಪ್ಪಗೌಡ ಇವರನ್ನು ಮದುವೆಯಾಗಿ ಸುಖಿ ಸಂಸಾರದಲ್ಲಿದ್ದಾರೆ. ಮೂಲತಃ ರಾಜಕಾರಣಿಯಾಗಿ ಕೂಡ ಇದ್ದಾರೆ ಅಂತ ನೀವೇ ಹೇಳಿದಿರಿ. ಅವರ ಪ್ರಥಮ ಪುತ್ರಿ ಚೈತ್ರ ಇವರು ಪಳಂಗಾಯಕ್ಕೆ ಮದುವೆಯಾಗಿ ಈಗ ಮಂಗಳೂರಿನಲ್ಲಿ ವಾಸವಾಗಿದ್ದಾರೆ. ಅದೇ ರೀತಿ ಚೇತನ್ ಇವರು ಕೂಡ ಮದುವೆಯಾಗಿ ತಂದೆಯ ಕೃಷಿ ಕಾರ್ಯಗಳನ್ನು ನೋಡಿಕೊಳ್ತಾ ಇದ್ದಾರೆ. ಸ್ವಾತಿ ಮತ್ತು ಶ್ರುತಿ ಇವರಿಬ್ಬರು ಕೂಡ ಮದುವೆಯಾಗಿ ಅವರವರ ವೈವಾಹಿಕ ಜೀವನದಲ್ಲಿ ನೆಮ್ಮದಿಯಲ್ಲಿದ್ದಾರೆ. ಅದೇ ರೀತಿ ಇನ್ನೊಂದು ಕಡೆ ಹೇಳೋದಾದರೆ ಹೊನ್ನಪ್ಪಗೌಡರ ಮಕ್ಕಳ ಪೈಕಿ ಭವಾನಿ ರಾಮಚಂದ್ರ ಇವರಿಗೆ 2 ಮಕ್ಕಳು, ನಿತಿನ್ ಮತ್ತು ನಿಶ್ಚಿತ್ ಅಂತೇಳಿ. ನಿತಿನ್ ಅವರು ಉದ್ಯೋಗ ಜೀವನದಲ್ಲಿದ್ದರೆ ನಿಶ್ಚಿತ್ ಅವರು ಅವರ ಮನೆಯವರ ಕೃಷಿ ಕಾರ್ಯಗಳನ್ನು ನೋಡಿಕೊಳ್ತಾ. ಕರುಣಾಕರ್ ಅವರಿಗೆ ಕೃಪಾ ಮತ್ತು ದೀಪಾ ಎಂಬಿಬ್ಬರು ಮಕ್ಕಳು ಈಗಾಗಲೇ ಮದುವೆಯಾಗಿದೆ. ದಿವಂಗತ ನವೀನ್ ಅವರಿಗಾಗಲೇ ಮೃತಪಟ್ಟಿರ್ತಾರೆ. ಅವರಿಗೆ ದ್ವಿತಿ ಎಂತಕ್ಕಂಥ ಮಗಳು ಹಾಗೂ ಧ್ಯಾನ್ ಎನ್ನುವ ಮಗ ಇದ್ದಾನೆ. ಮತ್ತೊಬ್ಬ ಪೂರ್ಣಚಂದ್ರ ಅಂತೇಳಿ ಅವರು ಕೂಡ ದಿವಂಗತರಾಗಿದ್ದಾರೆ. ಅವರಿಗೆ ವಿಂಧ್ಯ ಅಂತೇಳಿ ಪ್ರಥಮ ಅಟೆಂಪ್ಟ್ನಲ್ಲಿ CA ಪಾಸ್ ಮಾಡಿರ್ತಕ್ಕಂಥ ವಿಂಧ್ಯ ಅಂತೇಳಿ ಅವರು ಪುಣೆಯಲ್ಲಿ ವಾಸಿಸಿದ್ದಾರೆ. ಹಾಗೆ ಶಮಂತ್ ಅನ್ನುವಂಥ ಅವರು ಕೂಡ B.Tech ಮಾಡ್ತಾ ಇದ್ದಾರೆ. ಆನಂತರ ಪುಷ್ಪರಾಜ್ ಎನ್ನುವಂಥ ಕೊನೆಯ ಇವರಿಗೆ ಸಿಂಚನ ಮತ್ತು ದಿವ್ಯರಾಜ್ ಅಂತಕ್ಕಂಥ 2 ಮಕ್ಕಳಿದ್ದಾರೆ. ಸಿಂಚನ ಔದ್ಯೋಗಿಕ ಜೀವನದಲ್ಲಿದ್ದಾಳೆ, ದಿವ್ಯರಾಜ್ ಈಗ ವಿದ್ಯಾಭ್ಯಾಸದಲ್ಲಿದ್ದಾರೆ. ಓಕೆ, ಇದಿಷ್ಟು ಅವರ ಇನ್ನೊಂದು ತಲೆಮಾರಿನ ಪರಿಚಯ. ಬಹುಶಃ ನಮ್ಮ ವೀಕ್ಷಕರಿಗೆ ಈ ದೇರಪ್ಪಜ್ಜನ ಮನೆ ವೀರಪ್ಪಗೌಡರ ಪೂರ್ಣ ಕುಟುಂಬ ಸದಸ್ಯರ ಪರಿಚಯ ಆಗಿರ್ಬೋದು ಅಂತ ಭಾವಿಸ್ತೇನೆ. ಲೋಕೇಶ್ವರಿ ಮೇಡಮ್, ತಾವು ಬಹುಶಃ ಅವರು ತಮ್ಮ ಅಜ್ಜ, ಹಾಗಾಗಿ ನೀವು ಒಂದಷ್ಟು ವರ್ಷಗಳನ್ನು ಅವರ ಕಂಡಿದ್ದೀರಿ. ಅದೇ ರೀತಿ ಉದಯಕುಮಾರ್ ಅವರು ಕೂಡ ಕಂಡಿದ್ದಾರೆ. ಜಯರಾಮಣ್ಣ ನೋಡಿದ್ದೀರಾ? ನೋಡಿದ್ದೇನೆ? ಇಲ್ಲ, ಚಿಕ್ಕಂದಿನಲ್ಲಿ ನಾನು ಒಂದು 2.5 ವರ್ಷ ಇರುವಾಗ ಅವ್ರು ತೀರ್ಕೊಂಡು. 2.5 ವರ್ಷ ಇರುವಾಗ ಅವರ ಬಗ್ಗೆ, ಅವರ ಬೇರೆ ಬೇರೆ ಕ್ಷೇತ್ರಗಳ ಬಗ್ಗೆ ತುಂಬ ವಿಸ್ತಾರವಾಗಿ ಮತ್ತೆ ಮಾತನಾಡೋಣ. ಅವರನ್ನು ಕಾಣುವಂಥ ಸಂದರ್ಭದಲ್ಲಿ ನೀವು ಅಜ್ಜನವರನ್ನು 1-2 ಮಾತುಗಳಲ್ಲಿ ಹೇಳುವುದಾದರೆ? ಅಜ್ಜ ಬಹಳ ಗಂಭೀರ ವ್ಯಕ್ತಿತ್ವದವರು. ಎಲ್ಲರೂ ಅವರ ಮುಂದೆ ಬರಲಿಕ್ಕೆ ಹೆದರ್ತಾ ಇದ್ರು. ಆದರೆ ಅವರಿಗೆ ಮೊಮ್ಮಕ್ಕಳೊಟ್ಟಿಗೆ ಬಹಳ ಪ್ರೀತಿ. ನಾನು ನನ್ನಿಂದ ಮೊದಲಿನ ಒಂದು ಮಗು 6 ತಿಂಗಳ ಮಗು ತೀರಿ ಹೋಗಿದೆ ಅಂತೆ. ಆ ನಂತರ ಹುಟ್ಟಿದವಳು ನಾನು. ಹಾಗೆ ನನ್ನೊಟ್ಟಿಗೆ ಬಹಳ ಪ್ರೀತಿ ಅವರಿಗೆ. ಎಲ್ಲರೂ ಹೇಳ್ತಿದ್ರು ಅಜ್ಜನ ಎದುರು ಮಾತಾಡಲಿಕ್ಕೆ ಎದುರು ಬರಲಿಕ್ಕೆ ಹೆದರ್ತಿದ್ರು. ಆದರೆ ನಿನಗೆ ಅಜ್ಜ ಬಗ್ಗುತ್ತಿದ್ರು. ನಾನು ಅವರನ್ನು ಆಗ ಮನೆಯಲ್ಲಿ ದಳಿ ಇತ್ತು, ಆ ದಳಿಗೆ ಮೇಲೆ ಹತ್ತಿಸುವುದಂತೆ ಇಳಿಸುವುದಂತೆ ನಾನು ಹೇಳಿದಾಗೆ ಅವರು ಕೇಳ್ತಿದ್ರು ಅಂತ. ಹಾಗೆ ಅಷ್ಟು ಮೃದು ಹೃದಯ ಕೂಡ ಇತ್ತು. ಹೊರಗಿಂದ ನೋಡೋರಿಗೆ ಬಹಳ ಕಠಿಣ ಅಂತ ಕಂಡ್ರು. ಬಹಳ ಶಿಸ್ತಿನ ವ್ಯಕ್ತಿ ಅವರು. ಅವರ ದಿನಚರಿ ಕೂಡ ಬಹಳ ಒಂದು ವ್ಯವಸ್ಥಿತವಾಗಿ ನಡೀತಾ ಇತ್ತು. ಈಗೆಲ್ಲ ನಾವು ಒಂದು ಮುತ್ಸದ್ದಿ ರಾಜಕಾರಣಿ ಅಂತ ಏನು ಕರೀತೇವೆ, ಅದಕ್ಕೆ ಪರ್ಯಾಯವಾಗಿ ಆ ರೀತಿಯೇ ಇದ್ದರಲ್ವಾ ಅಂತ ಇದ್ರು ಅವರ ಗುಣ ನಡತೆಗಳು. ಉದಯಣ್ಣ, ಬಹುಶಃ ತಾವು ಎಷ್ಟನೇ ವರ್ಷದಲ್ಲಿರುವಾಗ ಅವರು ತೀರ್ಕೊಂಡ್ರು? ನಾನು 13 ವರ್ಷದವನಾಗಿರುವ. ಓಕೆ, ನೀವು ಕಾಣುವಂಥ ಸಂದರ್ಭದಲ್ಲಿ? ನಾನು ಕಾಣುವಂಥ ಸಂದರ್ಭ ಅಂದರೆ ನನಗೆ ಅಜ್ಜ ಅಂತ ಇದಿತ್ತು. ಮತ್ತು ನಾವು ಸಣ್ಣವರಾದ್ರಿಂದಾಗಿ ನಮ್ಮ ಕ್ಷೇತ್ರ ಕಾರ್ಯಗಳ ಬಗ್ಗೆ ಎಲ್ಲ ನಿಮಗೆ ಮಾಹಿತಿ ಇಲ್ಲ. ಹೌದು. ನಂತರ ಅವರ ಬಗ್ಗೆ ಜನ ಹೇಳುವಾಗ ಏನು ಹೇಳುವಾಗ ನನಗೆ ಅನಿಸಿದ್ದು, ನಾವು
ಎಷ್ಟು ಒಳ್ಳೆ ಒಂದು ತಾತನ್ನು ಕಂಡುಕೊಂಡಿದ್ದೇವೆ ಅಂತ ನಮಗೆ ಆಯಿತು. ಅದರ ನಂತರ ನಾವು ಬೇರೆ ಎಲ್ಲಿ ಹೋದರೂ ಕೂಡ ಯಾರ ಹತ್ರ ಮಾತಾಡುವಾಗಲೂ ಒಂದು 20 ವರ್ಷ ಹಿಂದೆ, ಈಗಲ್ಲ 20 ವರ್ಷ ಹಿಂದೆ ನಾವು ಯಾರ ಹತ್ರ ಮಾತಾಡಿ ಎಲ್ಲಿ ನಿನ್ನ ಮನೆ, ನಾನು ದೇರಪಜನ ಮನೆಯಲ್ಲಿ ವೀರಪ್ಪ ಗೌಡ್ರನ್ನು ಗೊತ್ತುಂಟು. ಅವರು ನಮ್ಮಲ್ಲಿಗೆ ಬಂದಿದ್ರು, ನಮ್ಮದ ಪಂಚಾಯತಿಗೆ ಮಾಡಿದ್ರು, ಅದು ಇದು ಬೇರೆ ಬೇರೆ ವಿಷಯಗಳನ್ನೆಲ್ಲ ಹೇಳ್ತಾ ಇದ್ರು. ಆಗ ನಮಗೆ ತುಂಬ ಖುಷಿ ಆಗ್ತಿತ್ತು, ಯಾಕಂದರೆ ನಮ್ಮ ಅಜ್ಜ ಎಲ್ರಿಗೂ ಪರಿಚಿತರು ಅಂತ ಹೇಳುವಂಥದ್ದು. ಜಯರಾಮಣ್ಣ, ತಾವು ಬಹುಶಃ ಅವರ ಬಗ್ಗೆ ಒಂದು ಪುಸ್ತಕ ಕೂಡ ಅನೇಕ ಒಂದು ದಶಕದ ಹಿಂದೆ ಬಂದಿತ್ತು, ಏನು ಕರ್ಮವೀರ ದೇರಪ್ಪಜ್ಜನ ಮನೆ ವೀರಪ್ಪ ಗೌಡ ಎನ್ನುವ ರೀತಿಯಲ್ಲಿ. ಅದರಲ್ಲೂ ಕೂಡ ತಮ್ಮ ಲೇಖನವನ್ನು ನೋಡ್ತಾ ಇದ್ದೆ. ತಮಗೇನು ಅನ್ನಿಸ್ತಾ ಇತ್ತು? ನನಗೇಂತ ಹೇಳಿದರೆ, ನಾನು ಸ್ವಲ್ಪ ಸಮಾಜದಲ್ಲಿ ಬೇರೆ ಬೇರೆ ಸಂಘಟನೆಗಳಲ್ಲಿ ಮುಂದೆ ಹೋಗ್ತಾ ಇದ್ದಾಗೆ ದೇರಪ್ಪಜ್ಜನ ಮನೆ ಎನ್ನುವಂಥ ಆ ಒಂದು ಕುಟುಂಬದ ಬ್ರ್ಯಾಂಡ್ ನೇಮೇ ಒಂದು ರೀತಿ ವಿಚಿತ್ರ ಅಂತ ಕಾಣ್ತದೆ. ಎಲ್ಲರೂ ಕೇಳ್ತಾರೆ, ನಿಮಗೆ ದೇರಪ್ಪಜ್ಜನ ಮನೆ ಅಂತ ಹೇಳಿದರೆ ಹೇಗೆ, ಯಾರು ಈ ದೇರಪ್ಪಜ್ಜ? ಅವಾಗೆಲ್ಲ ನಾನು ಹೇಳ್ತಾ ಇದ್ದೆ, ನನಗೆ ದೇರಪ್ಪಜ್ಜ ಅಂದರೆ ಯಾರು ಅಂತ ಗೊತ್ತಿಲ್ಲ, ಆದರೆ ವೀರಪ್ಪಜ್ಜ ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಅವರನ್ನು ಹೇಗೆ ಸ್ವೀಕಾರ ಮಾಡಿದ್ದೇನೆ ಅಂತ ಹೇಳಿದರೆ, ನಾವು ಸಾಮಾನ್ಯವಾಗಿ ಕಾಲೇಜ್ ಜೀವನದ ತನಕ ನಮಗೆ ಯಾವುದೇ ಸೀರಿಯಸ್ನೆಸ್ ಇರೋದಿಲ್ಲ, ಒಂದು ಪ್ರೌಢಿಮೆ ಅಂತ ಇರೋದಿಲ್ಲ. ಆವಾಗೆಲ್ಲ ನಾನು ಬಹುಶಃ ಸುದ್ದಿಯಲ್ಲಿ ಕೂಡ ಆವಾಗ ಬರೀಲಿಕ್ಕೆ ಎಲ್ಲ ಸ್ಟಾರ್ಟ್ ಮಾಡಿದ್ದೆ, ಕೆಲವು ಕತೆ ಕವನಗಳೆಲ್ಲ. ಆವಾಗ ನಮಗೆ ವೀರಪ್ಪ ಗೌಡರು ಒಬ್ಬರು ಇದ್ದರು, ಅವರ ಒಂದು ಪ್ರಸಿದ್ಧಿ ಏನು ಅಂತ ಹೇಳುವಂಥ ಆ ಪ್ರಸಿದ್ಧತೆಯ ಪಳೆಯುಳಿಕೆಗಳನ್ನು ನಾನು ಕೇಳಿಪಟ್ಟಿದ್ದೆ. ಹಾಗಾಗಿ ನಾನು ಬಹುಶಃ ನನಗೆ ಅನಿಸಿದಾಗೆ ನಮ್ಮ ಫ್ಯಾಮಿಲಿಯಲ್ಲಿ ದೇರಪ್ಪಜ್ಜನ ಮನೆ ಅಂತ ಸರ್ನೇಮ್ ಮೊದಲಿಗೆ ಹಾಕಿದವನು ನಾನು ಅಂತ ಕಾಣ್ತದೆ. ಇತ್ತೀಚೆಗೆ ಬಹುಶಃ ಎಲ್ಲ ಹುಡುಗರು ಎಲ್ಲವರು ಕೂಡ ಹಾಕ್ತಾ ಇದ್ದಾರೆ. ನಾನು ಆ ದೇರಪ್ಪಜ್ಜನ ಮನೆ ಅಂತಕ್ಕಂಥ ಪಳೆಯ ಒಂದು ಸರ್ನೇಮನ್ನು ಹಾಕಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ವೀರಪ್ಪ ಗೌಡ್ರು ಎಂತಕ್ಕಂಥ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಇಷ್ಟೊಂದು ದೊಡ್ಡ ಉನ್ನತ ಹುದ್ದೆಯಲ್ಲಿ, ಉನ್ನತ ಸ್ಥಾನದಲ್ಲಿದ್ದರಲ್ಲ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಸಹಕಾರಿ ರಂಗದಲ್ಲಿ ಯಾವುದೇ ವಿಚಾರದಲ್ಲಿ ಕೂಡ ಒಂದು ನಮ್ಮ ಗ್ರಾಮದ, ನಮ್ಮ ತಾಲೂಕಿನ ನ್ಯಾಯಾಧೀಶರಾಗಿದ್ದರಂತಲ್ಲ, ಆ ಪ್ರಸಿದ್ಧಿಯ ಒಂದು ಅದೇ ನನಗೆ ಆ ಹೆಸರು ಹಾಕ್ಲಿಕ್ಕೆ ಅದರಲ್ಲಿ ಎಲ್ಲವೂ ಕೂಡ ಅಡಗಿದೆ. ಅದರ ಜೊತೆಗೆ ಒಂದು ಕುತೂಹಲಕ್ಕಾಗಿ ಒಂದು ಪ್ರಶ್ನೆ, ಈ ದೇರಪ್ಪಜ್ಜನ ಮನೆ ಅಂತ ಹೆಸರು ಯಾಕೆ ಬಂತು? ಅದು ಯಾರು ಹಿಂದೆ ದೇರಪ್ಪಜ್ಜ ಅಂತ ಯಾರಿದ್ರು ಗೊತ್ತಿಲ್ಲ. ಅಂದ್ರೆ ನಮ್ಮ ಮೂಲ ಮನೆ ಹೆಸರು ದಂಡಿನ ಮನೆ. ದಂಡಿನ ಮನೆ ಅಂತ ಬರ್ಲಿಕ್ಕೂ ಕಾರಣ ಉಂಟು. ಬ್ರಿಟಿಷರು ದಂಡೆತ್ತಿ ಬರುವಾಗ ನಮ್ಮದಾಗ ದೊಡ್ಡ ಕೂಡು ಕುಟುಂಬ ಆಗಿತ್ತಂತೆ. ಆ ಮನೆಯಲ್ಲಿ ಸುಮಾರು 40 ಜನ ಸಣ್ಣ ಮಕ್ಕಳೇ ಇದ್ರಂತೆ. ಇವರು ಬಂದಾಗ ದಂಡೆತ್ತಿ ಬಂದಾಗ ಇವ್ರನ್ನ ಏನು ನಾಶ ಮಾಡ್ತಾರೆ, ಏನು ಮಾಡ್ತಾರೋ ಗೊತ್ತಿಲ್ಲ. ಅದಕ್ಕೆ ಮನೆ ಹೆಂಗಸರೆಲ್ಲ ಸೇರಿ ಒಂದು ಕೊಡಪಣದಲ್ಲಿ ಹಾಲು, ಮತ್ತೊಂದರಲ್ಲಿ ನೀರು ಇಟ್ಟು 40 ತೊಟ್ಟಿಲು ಮನೆ ಸುತ್ತ ಕಟ್ಟಿ ಇವರೆಲ್ಲ ಗುಡ್ಡೆಗೆ ಓಡಿದ್ರಂತೆ. ಅವರು ಬ್ರಿಟಿಷರು ಬಂದು ನೋಡುವಾಗ ಅವರಿಗೆ ಆಯ್ತು, ಇವರು ಬಹಳ ಒಂದು ತಿಳುವಳಿಕೆ ಇದ್ದಂಥ ಮನೆಯವರು, ಬಹಳ ಸಂಪ್ರದಾಯಸ್ಥರು ಅಂತೇಳಿ ಅವರು ಏನು ಮಾಡದೆ ಅಲ್ಲಿ ಇಟ್ಟಂಥ ಕೊಡಪಾಣದಲ್ಲಿ ಇಟ್ಟಂಥ ಹಾಲು ನೀರನ್ನು ಕುಡಿದು ಮಕ್ಕಳಿಗೆ ಯಾರಿಗೆ ಏನು ಹಾನಿ ಮಾಡದೆ ಹೋದ್ರಂತೆ. ಹಾಗೆ ಅಲ್ಲಿದ್ದ ನಂತರ ಆ ಮನೆ ಹೆಸರು ದಂಡಿನ ಮನೆ ಅಂತ ಆಯಿತು. ಆ ನಂತರ ಈ ದೇರಪ್ಪಜ್ಜನ ಮನೆ ಅಂತೇಳಿ, ದೇರಪ್ಪಜ್ಜ ಅಂತೇಳೋರಿಗೆ ಅವರಿಗೆ ಮಕ್ಕಳು ಸಂತಾನ ಇರಲಿಲ್ಲಂತೆ. ಅದಕ್ಕೋಸ್ಕರ ಈ ನಮ್ಮ ದಂಡಿನ ಮನೆಯವರನ್ನು, ಅಂದರೆ ನಮ್ಮ ಹಿರಿಯವರ ಯಾರನ್ನು ಪೀಳಿಗೆಯನ್ನು ಅವರು ತಂದು ಇದನ್ನು ಒಂದೇ ಬಳಿಯವರು, ಬಳಿ ಅಂತಿರ್ತದೆ ನಮ್ಮದಲ್ಲಿ, ಗೋತ್ರ ಅಂತಿರ್ತದೆ, ನಮ್ಮ ಹೆಮ್ಮನ ಗೋತ್ರ. ಹಾಗೆ ಅದೇ ಬಳಿಯವರು ತಂದು ಇದನ್ನು ನೀವು ಮುಂದುವರಿಸಿಕೊಂಡು ಹೋಗಿ ಅಂತ ಹೇಳಿಕೊಂಡು ಅಲ್ಲಿದ್ದಂಥ ತಿರುಪತಿಯ ಇದೆಲ್ಲ ಇತ್ತಾಗ, ಮುಡುಪು ಎಲ್ಲ ಇತ್ತು, ಅದನ್ನೆಲ್ಲ ಮುಂದುವರಿಸಿಕೊಂಡು ಹೋಗಿ ಅಂತೇಳಿ ಅವರಿಗೆ ವಹಿಸಿಕೊಟ್ಟದ್ದು. ಹಾಗೆ ಅದು ಬಂದಿದೆ. ಯಾರು ಅಂತ ನಮ್ಮ ಅಜ್ಜನಿಗೂ ಗೊತ್ತಿಲ್ಲ. ಎಸ್, ಒಂದು ಇತಿಹಾಸ ಇರುವಂತಹ ಒಂದು ಮನೆತನ ಅಲ್ವಾ? ಅಂಥದ್ದಲ್ಲಿ ಇತಿಹಾಸದ ವ್ಯಕ್ತಿಗಳು ಕೂಡ ಮೂಡಿ ಬಂದಿದ್ದಾರೆ. ತಂದೆಯವರ ಅಜ್ಜನವರ ಬಾಲ್ಯವನ್ನು ನೆನಪಿಸುವುದಾದ್ರೆ ಯಾವ ರೀತಿ ಇತ್ತು? ಬಾಲ್ಯದಲ್ಲಿ ಅವರು ಬಹಳ ಕಠಿಣ ಪರಿಶ್ರಮ ಪಡೆದವರಂತೆ. ಅಂದರೆ 4ನೇ ಕ್ಲಾಸ್ವರೆಗೆ ಗುತ್ತಿಗಾರು ಶಾಲೆಯಲ್ಲೇ ಅವರು ವಿದ್ಯಾರ್ಜನೆ ಮಾಡಿದವರು. ಆ ಶಾಲೆಗೆ 100 ವರ್ಷ ಕಳೆದಿದೆ ಈಗ. ವಿದ್ಯಾರ್ಜನೆ ಮಾಡಿದವರು. ಆ ಬಳಿಕ ಸ್ವಲ್ಪ ಕಲ್ತಾದ ನಂತರ ಪ್ರಾಯ ಬಂದಂಥ ಸಂಪಾದನೆ ಆಗಬೇಕಲ್ಲ, ಅಲ್ಲಿ ಗುತ್ತಿಗಾರಲ್ಲಿ ಒಬ್ಬರು ಇಸ್ಮಾಯಿಲ್ ಅಂತ ಹೇಳೋರು ಇದ್ರಂತೆ. ಬಾಳಿಲದವರು. ಇಲ್ಲಿ ಬಾಕಿಲದಲ್ಲಿ ಅವರ ಅಂಗಡಿ ಇತ್ತಂತೆ. ಅಲ್ಲಿ ನಮ್ಮ ಅಜ್ಜನನ್ನು ಲೆಕ್ಕ ಬರೀಲಿಕ್ಕೆ ಅಂತೇಳಿ ಅವ್ರು ತೆಕೊಂಡ್ರಂತೆ. ಇವರ ಪ್ರಾಮಾಣಿಕತೆ, ಇವರ ಚುರುಕುತನವನ್ನು ನೋಡಿ ಅವ್ರಿಗೆ ಬಹಳ ಖುಷಿಯಾಗಿ ಇವರನ್ನು ಅವರು ಸ್ವಲ್ಪ ಸಮಯದ ಸಾಕಿದ್ದಾರೆ ಅಲ್ಲಿ. ಆ ನಂತರ ಇವ್ರ ಹತ್ರ ಹಣ ಆದ ನಂತರ ಇವರು ಮತ್ತೆ ಬೇರೆ ಬೇರೆ ಕ್ಷೇತ್ರಕ್ಕೆ ಇದು ಮಾಡಿದ್ರು. ಅಂದರೆ ಆಸ್ತಿಯನ್ನು ಕೊಂಡುಕೊಂಡ್ರು. ಎಲ್ಲ ಕುಟುಂಬ ಎಲ್ಲ ಕ್ಷೇತ್ರಗಳಲ್ಲಿ ಆಗಿನ ಸಂದರ್ಭ ಆಗಿತ್ತು. ಆಗ ಬಹುಶಃ ಲೆಕ್ಕ ಬರೆಯುವುದು ಅಂತಂದ್ರೆ ನಾನು ಗಮನಿಸ್ತಾ ಇದ್ದೆ, ಭತ್ತವನ್ನು ಕೊಂಡೋಗುದು, ವಾಪಸ್ ಕೊಟ್ಟ ಲೆಕ್ಕವನ್ನು ಬರೆಯುವಂಥದ್ದು. ಬಹುಶಃ ಅಂಥದನ್ನೆಲ್ಲ ನೋಡಿ ಬಹುಶಃ ಆಗಿನ ಬಡತನದ ಏನು ಅವಧಿ, ಏನು ಬೈನೆ ಮರದ ಹೆಂಡೆ ಇರ್ಬೋದು, ಅದರ ಹಿಟ್ಟು ಏನಿರ್ಬೋದು, ಅದನ್ನ ತಿಂದು ಬದುಕುವಂತ ಕಾಲ ಕೂಡ ಇತ್ತಂತೆ. ಆದ್ರೆ ಇದು ಯಾವುದು ಆಗಬಾರದು ಎನ್ನುವ ಕಾರಣಕ್ಕಾಗಿ ಅವರು ಸ್ವತಃ ಒಂದು ಸಮಾಜ ಸೇವೆಗೆ ಇಳಿತಾರೆ ಎನ್ನುವುದನ್ನು ಕೂಡ ನಾವು ಅವರ ಪುಸ್ತಕದಲ್ಲಿ ಓದಿ ತಿಳಿದಿದ್ದೇವೆ. ಬಹುಶಃ ಆ ಬಳಿಕ ಮುಖ್ಯವಾಗಿ ಅವರು ಸಹಕಾರ ಕ್ಷೇತ್ರದ ಕಡೆ ಕೂಡ ಒಲವನ್ನು ತೋರಿದ್ರು ಅಂತ. ಬಹುಶಃ ಏನು ಮೊಳಹಳ್ಳಿ ಶಿವರಾಯರು ಈ ಭಾಗಕ್ಕೆ ಬಂದಾಗ ಅದರ ನೆನಪುಗಳು. ಮೊಳಹಳ್ಳಿ ಶಿವರಾಯರು ಪ್ರಥಮ ಬಾರಿ ಬರುವಾಗ ಅವರೊಂದಿಗೆ ಸಿ ಕೆ ಪದ್ಮೇಗೌಡರು ಮತ್ತೆ
ಅಡ್ಕರ್ ರಾಮಣ್ಣಗೌಡ್ರು. ಅಲ್ಲ ಬೇರೆ ಐತಪ್ಪ ಬೇಲ್ಯ ಆಯ್ತಪ್ಪ ಅವರೆಲ್ಲ ಸೇರಿಕೊಂಡು ಬರುವಾಗ ನಮ್ಮಲ್ಲಿ ಅಜ್ಜ ಮತ್ತು ಪುಲ್ಲಡ್ಕ ಸುಬ್ರಾಯರು ಮತ್ತು ಇತರರು ಎಲ್ಲ ಸೇರಿಕೊಂಡು ಪ್ರಥಮವಾಗಿ ಭೇಟಿಯಾಗಿ ಆ ಆಂದೋಲನಕ್ಕೆ ಚಾಲನೆ ಕೊಟ್ಟರು. ಅದರ ನಂತರ ಗುತ್ತಿಗಾರು ನಾಲ್ಕೂರು ದೇವಚಳ್ಳ ಮಡಪಾಡಿ ಈ 4 ಗ್ರಾಮಗಳಿಗೆ ಒಂದಾಗಿ ಒಂದು ಪ್ರಥಮವಾಗಿ ಸೊಸೈಟಿ ವಿವಿಧೋದ್ದೇಶ ಸಹಕಾರಿ ಸಂಘ ಅಂತ ಒಂದು ಮಾಡಿಕೊಂಡಿದ್ರು. ಅದರ ನಂತರ ಇದು ಗುತ್ತಿಗಾರು ಮತ್ತು 4 ಗ್ರಾಮ ಇದರಲ್ಲೂ ಕೂಡ ಸ್ವಾತಂತ್ರ್ಯ ಪೂರ್ವದಲ್ಲಿ ಹೌದು 25ನೇ ಇಸವಿ 25ರಿಂದ 28ನೇ ಇಸವಿವರೆಗೆ ಅಂತ. ಹಾಗೆ ಇದು ಸಹಕಾರ ಕ್ಷೇತ್ರಕ್ಕೆ ಜೊತೆಗೆ ಪ್ರಕೃತಿ ಚಿಕಿತ್ಸೆ ಅಂದ್ರೆ ಆಯುರ್ವೇದ ಚಿಕಿತ್ಸೆಯನ್ನು ಕೂಡ ಅವರು ನೀಡ್ತಾ ಇದ್ರ ಅಂತಲ್ಲ? ಹೌದು, ಅವರು ಕೆಂಪಿಗೆಲ್ಲ ಮದ್ದು ಕೊಡ್ತಾ ಇದ್ರು. ಅದಕ್ಕೆ ನೀರು ಮಂತ್ರಿಸಿ ಕೊಟ್ಟು ಆನಂತರ ಕಬ್ಬಳಿ ನೂಲಲ್ಲಿ ಮಂತ್ರ ಮಾಡಿ ಕಟ್ತಾ ಇದ್ರು. ಬೇರೆ ಲೇಪಕ್ಕೂ ಸಮೇತ ಮದ್ದೆಲ್ಲ ಕೊಡ್ತಾ ಇದ್ರು. ಅದರಿಂದಾಗಿ ಅದು ಫಲಕಾರಿ ಆದ್ರಿಂದಾಗಿ ತುಂಬಾ ಜನ ಬರ್ತಾ ಇದ್ರು. ಜಾತಿ ಮತ ಪಂಥ ಇಲ್ಲದೆ ಎಲ್ಲರೂ ಬಂದು ಕೊಡ್ತಾ ಇದ್ರು. ಆಗ ನನಗೆ ಒಂದು ಸ್ವಲ್ಪ ನಾನು ಕೂಡ ಮದ್ದಿನ ಪರಿಚಯ ನಂಗೆ ಆದದಾಗ್ಲಿ ಕೆಲವೊಂದು ಔಷಧಿಗಳು ನಾನು ತಂದು ಕೊಡ್ತಾ ಇದ್ದೆ. ನೀವು ಕಲ್ತರ? ಕೊಡ್ತಾ ಇದ್ದೇನೆ. ನೀವು ಕೂಡ ಕಲ್ತಿದ್ದೀರಾ? ಕಲ್ತದಲ್ಲ ಅಂತೂ ಯಾರಂತ ಗೊತ್ತುಂಟು. ಈಗಲೂ ಕೊಡ್ತಾ ಇದ್ದಾರೆ, ಕೆಲವರು ಬರ್ತಾರೆ. ಜೊತೆಗೆ ವಾಸ್ತು ನೋಡುವುದರಲ್ಲೂ ಕೂಡ ವಾಸ್ತುವಲ್ಲಿ ಸಮೇತ ಅವರು ವಾಸ್ತು ತಜ್ಞರು ಅಂದ್ರೆ ಕಲ್ತಂತಲ್ಲ ಗೊತ್ತಿಲ್ಲ ಅಂತೂ ಆಗ ಹೇಳ್ತಾ ಇದ್ರು. ಕೂಜುಗೋಡು ಮನೆತನ ಅಂತೇಳಿ ಭಾರಿ ದೊಡ್ಡ ಮನೆತನ, ಅವರ ಮನೆಗೂ ಸಮೇತ ಈ ಕುಟ್ಟಿ ಹಾಕ್ಲಿಕ್ಕೆಲ್ಲ ನಮ್ಮ ಅಜ್ಜನೇ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ರು. ಮೇಡಮ್, ಅದರ ಜೊತೆಗೆ ಏನು ಆಚಾರ್ಯ ವಿನೋಬಾ ಭಾವೆಯವರ ಭೂದಾನ ಚಳವಳಿಯಲ್ಲಿ ಕೂಡ ಅವರು ಪಾರ್ಟಿಸಿಪೇಟ್ ಮಾಡಿದ್ರು ಎನ್ನುವುದನ್ನು ಕೇಳಿದ್ದೇನೆ. ಹೌದು, ಅದು ಸಾಧಾರಣ 60ರ ಆಸುಪಾಸಿಗೆ ಇರಬೇಕು. 1960ರ ಆಸುಪಾಸಿಗೆ ನಮ್ಮ ಸುಳ್ಯ ತಾಲೂಕಿಗೆ ಬಂದಿದ್ರು. ಅಡ್ಕರಲ್ಲಿ ಅವರು ಒಂದು ಸಮಾವೇಶ ಮಾಡಿದ್ರು. ಆ ಸಂದರ್ಭದಲ್ಲಿ ಅದೇ ಹೆಚ್ಚುವರಿ ಭೂಮಿ ಇದ್ದಂಥವರೆಲ್ಲ ಇನ್ನೊಬ್ಬರಿಗೆ ಅವರಿಗೆ ಬೇಕಾದಷ್ಟು ಇಟ್ಕೊಂಡು ಇನ್ನೊಬ್ಬರಿಗೆ ದಾನ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ಪ್ರಾರಂಭ ಆಯಿತು. ಇದರಿಂದ ಪ್ರೇರಿತರಾದಂಥ ನನ್ನ ಅಜ್ಜ ಅವರು ಯಾವಾಗಲೂ ಹೇಳ್ತಾ ಇದ್ರು, ನಮ್ಮ ಮಕ್ಕಳಿಗೆ ಹೆಚ್ಚು ಆಸ್ತಿ ಪಾಸ್ತಿ ಮಾಡಿ ಇಟ್ಕೊಳ್ಬಾರ್ದು, ಎಷ್ಟು ಜೀವನಕ್ಕೆ ಬೇಕು ಅಷ್ಟೇ ನಾವು ಇಟ್ಕೊಳ್ಬೇಕು, ಹೆಚ್ಚಿದ್ರೆ ಅದು ಬೇರೆ ಥರದಲ್ಲಿ ಅದು ಇದಾಗಿ ಹೋಗ್ತದೆ ಹೇಳುವಂಥ ಆ ಒಂದು ವೇದವಾಕ್ಯವನ್ನು ಅವರು ಅನುಷ್ಠಾನಗೊಳಿಸಿದ್ರಿಂದಾಗಿ ಇವತ್ತಿಗೂ ಅವರ ಅನುಯಾಯಿಗಳು ಕೆಲವರು ಇದ್ದಾರೆ ನಮ್ಮಲ್ಲಿ. ಅವ್ರು ಹೇಳ್ತಾರೆ, ಆ ಕಾಲದಲ್ಲಿ ಅಜ್ಜ ಮನಸ್ಸು ಮಾಡ್ತಿದ್ರೆ ಇಡೀ ಸುಳ್ಯ ತಾಲೂಕಿನಲ್ಲಿರೋ ಗುತ್ತಿಗಾರು 4ರನ್ನು ಅವ್ರಿಗೆ ವಶ ಮಾಡ್ಬೋದಿತ್ತು, ಹಾಗೆ ಅವರು ಮಾಡಲಿಲ್ಲ ಅಂತ. ಇಂಥ ಅನೇಕ ಜನಪರ ಅಭಿಯಾನಗಳು ಚಳವಳಿಗಳಿಗೆ ಕೂಡ ಅವರು ಒಂದು ಪ್ರೇರಕ ಶಕ್ತಿಯಾಗಿತ್ತು. ಅದರ ಜೊತೆಗೆ 1930ರಲ್ಲಿ ದಂಡಿಯಾತ್ರೆ ನಡೆಯಿತು ಗಾಂಧೀಜಿಯವರು. ಅದಕ್ಕೆ ಪೂರ್ವಭಾಗಿ ಅವರು ಮೈಸೂರು ಪ್ರಾಂತ್ಯಕ್ಕೆ ಆ ಭಾಗಕ್ಕೆ ಗಾಂಧೀಜಿಯವರು ಕೊಡಗಿನವರೆಗೆ ಬರ್ತಾರಂತೆ. ಆ ಸಂದರ್ಭದಲ್ಲಿ ಇಲ್ಲೆಲ್ಲ ಚಟುವಟಿಕೆಗಳು ಅನೇಕ ನಡೀತದೆ. ಬಹುಶಃ ಅದರಲ್ಲೂ ಕೂಡ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಲ್ಲ? ಹೌದು, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ರು. ಇದೆಲ್ಲ ತುಂಬ ಸುಂದರವಾದ ನೆನಪುಗಳು. ಅದರ ಜೊತೆಗೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಸ್ವತಃ ನಾನು ಆಗಲೇ ಉಲ್ಲೇಖ ಮಾಡಿದ್ದೇನೆ, ಏನು ಗದ್ದೆಯಲ್ಲೂ ಕೂಡ ಅಡಿಕೆ ಗಿಡವನ್ನು ನೆಟ್ಟಿರುವಂಥ ಈ ಭಾಗದಲ್ಲಿ ಸಾಮಾನ್ಯ ನಮ್ಮ ಎಲ್ಲ ಒಟ್ಟು ಜಾಗದಲ್ಲಿ 40ನೇ ಇಸ್ವಿವರೆಗೆ ಎಲ್ಲ ಜಾಗಗಳು ಒಟ್ಟಾಗಿ ಕೃಷಿ ಆಗ್ತಾ ಇತ್ತು ನಮ್ಮ ಕುಟುಂಬದ ಎಲ್ಲರದ್ದು. ಅದರಲ್ಲಿ ಹೆಚ್ಚಿನ ಗದ್ದೆ ಜಾಸ್ತಿ ಇತ್ತು, ತೋಟ ಬಹಳ ಕಡಿಮೆ ಇತ್ತು. ಆದರೆ ಎಲ್ಲ ಕಡೆಗಳಲ್ಲೂ ಅರ್ಧ ತೋಟ ಮಾಡಿ ಪ್ರಥಮವಾಗಿ ಅಂದರೆ ಮಲಯಾಳ ಗೋವಿಂದ ಭಟ್ರವರ ಪ್ರೇರಣೆಯಿಂದ ಇವರು ಪ್ರಾರಂಭಿಸಿ ಊರಿನವರು ಎಷ್ಟೋ ಜನ ಇವರಿಗೆ ಯಾಕೆ ಈ ಕೆಲಸ ಅಂತ ಹೇಳ್ತಿದ್ರು, ಆದರೂ ಕೂಡ ಮಾಡಿ ಅದರಲ್ಲಿ ಸಕ್ಸಸ್ ಆಗಿದ್ದಾರೆ. ಬದಲಾವಣೆಗೆ ಈಗ ಅದು ಕಾರಣ ಆಯ್ತು ಅಂತ ಹೇಳುವುದು. ಇವತ್ತು ಈ ಅಡಿಕೆ ಇಲ್ಲದೆ ಸುಳ್ಳೆ ಇಲ್ಲ. ಹೌದು, ಓಕೆ. ಆಗ ಅಡಿಕೆಗೆ ಒಂದು ಇಲ್ಲಿ ಮಾರ್ಕೆಟ್ ಸೌತ್ ಕೆನಡಾದಲ್ಲಿ ಮಾರ್ಕೆಟ್ ಇರಲಿಲ್ಲ, ಅದನ್ನು ಜಿಬ್ಬು ಹುಳು ಮಾಡಿ ಮಡಿಕೇರಿಗೆ ತಲೆಹೊರೆಯಲ್ಲಿ ತಗೊಂಡು ಕಡಮಕಲ್ ಮೂಲಕ ತಲೆಹೊರೆಯಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಒಂದು ಮಣ ಅಡಿಕೆಗೆ 2 ರೂಪಾಯಿ 4 ರೂಪಾಯಿ ಎಲ್ಲ ಇತ್ತಂತೆ. ಆಗ ಹೊರೋನಿಗೆ 2 ಆಣೆ ಸಂಬಳ ಅಂತ ಕಾಲ ಪರಿಸ್ಥಿತಿಯಲ್ಲಿ ಆಗ ಅಡಿಕೆ ತೋಟ. ಓಕೆ. ಬಹುಶಃ ಇವತ್ತು ಗುತ್ತಿಗಾರರಲ್ಲಿ ಜಯರಾಮಣ್ಣ ಏನು ದೇರಪ್ಪ ಜನಮನಿ ವೀರಪ್ಪ ಗೌಡ್ರಿಂದಾಗಿ ಬಹಳಷ್ಟು ಬದಲಾವಣೆ ಅಂದರೆ ಆ ಕಾಲದಲ್ಲಿ ಅವರು ಆ ಕಾರ್ಯವನ್ನು ಮಾಡಿರೋದ್ರಿಂದ ಬದಲಾವಣೆಗಳು ಕಂಡಿದೆ ಅಂತ ಅನೇಕ ಉದಾಹರಣೆಗಳಿದೆಯಲ್ವಾ? ನಿಜ. ಇವತ್ತು ಗುತ್ತಿಗಾರರಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವಿಚಾರಗಳಿದ್ರೂ ಕೂಡ, ಈಗ ಉದಾಹರಣೆಗೆ ಅಂಚೆ ಕಚೇರಿ ಇರ್ಬೋದು, ಅಥವಾ ಫಾರೆಸ್ಟ್ ಆಫೀಸ್ ಇರ್ಬೋದು, ಅಥವಾ ಮೆಸ್ಕಾಮ್ ಇರ್ಬೋದು, ಅಥವಾ ಹೆಲ್ತ್ ಇದರಲ್ಲಿ
ಕ್ವಾರ್ಟರ್ಸ್ ಮಾಡಲಿಕ್ಕೆ ಇದಿರ್ಬೋದು, BSNL ಇರ್ಬೋದು, ಈ ಎಲ್ಲ ಕಡೆಗಳಿಗೆ ಕೂಡ ಇವತ್ತೇನು ಕಟ್ಟಡಗಳು ಆಗಿದ್ದಾವೆ ಅವೆಲ್ಲವನ್ನು ಕೂಡ ಆ ಸಂದರ್ಭದಲ್ಲಿ ಪಂಚಾಯತ್ ವ್ಯವಸ್ಥೆಯಲ್ಲಿ ಅಧ್ಯಕ್ಷರಾಗಿದ್ದಂಥ ಇವರ ಸಂದರ್ಭದಲ್ಲಿ ಆದದ್ದು ಅಂತ ಹೇಳುವಂಥದ್ದನ್ನು ನಾನು ಕೇಳಿಪಟ್ಟಿದ್ದೇನೆ. ಅವತ್ತೇನು ರಿಸರ್ವೇಷನ್ ಮಾಡಿದ್ರು ಅದರಲ್ಲಿ ಎಲ್ಲದರಲ್ಲಿ ಕೂಡ ಇವಾಗ ಕಟ್ಟಡಗಳಾಗಿದ್ದಾವೆ. ಇದರಲ್ಲಿ ಏನು ಸೂಚಿಸ್ತದೆ ಅಂತ ಹೇಳಿದರೆ, ಈಗ ನಮ್ಮ ಲೋಕಕ್ಕ ಹೇಳಿದಾಗೆ ವೀರಪ್ಪಗೌಡರು ಮನಸ್ಸು ಮಾಡ್ತಿದ್ರೆ ಅವರ ಆಗಿನ ಸಮಯ ಸಂದರ್ಭಗಳು ಅವರ ಒಂದು ರಾಜಕೀಯದ ವಿಚಾರಗಳಿಂದಾಗಿ ಅಥವಾ ಎಲ್ಲ ಜ್ಞಾನದಿಂದಾಗಿ ಅವರು ಬೇಕಾದಷ್ಟು ಜಾಗ ಮಾಡಬಹುದಿತ್ತು. ಆದರೆ ಎಲ್ಲೆಲ್ಲಿ ಯಾವುದ್ಯಾವುದು ಅವಶ್ಯಕತೆ ಇದೆ, ಮುಂದಿನ ಜನಾಂಗಕ್ಕೆ ಯಾವುದು ಬೇಕಾಗಿದೆ ಅದನ್ನು ರಿಸರ್ವ್ ಮಾಡುವ ಹಂತದಲ್ಲಿ ಅವರು ಒಂದು ಮಾಡಿರ್ತಕ್ಕಂಥ ಸೇವೆ ಇವತ್ತು ಗುತ್ತಿಗೆನ ಅಭಿವೃದ್ಧಿಯಲ್ಲಿ ಕೂಡ ಖಂಡಿತ ಪಾತ್ರ ವಹಿಸಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಆ ಕಾರಣಕ್ಕಾಗಿ ಇಂಥ ವ್ಯಕ್ತಿಗಳನ್ನು ನಮ್ಮ ಸಮಾಜ ನೆನಪಿಡಬೇಕು ಅಲ್ವಾ? ಹೌದು ಹೌದು. ಲೋಕೇಶ್ವರಿ ಮೇಡಮ್, ಬಹುಶಃ ಅಂಥ ತ್ಯಾಗ ಜೀವಿಯನ್ನು ನಾವು ನೆನಪು ಮಾಡ್ತಾ ಇದ್ದೇವೆ. ಅವರ ಬದುಕು ಹೇಗಿತ್ತು, ಅವರ ದಿನಚರಿಗಳು ಹೇಗೆ ಇರ್ತಾ ಇತ್ತು ಅಂತ ಬಹುಶಃ ನೀವು ಕೂಡ ಅವರ ಒಂದು ದಿನಚರಿಯ ಏನು ಡೈರಿಯನ್ನು ತಂದಿದ್ದೀರಿ ಅನಿಸುತ್ತೆ. ಅದನ್ನು ಸ್ವಲ್ಪ ಮಾಹಿತಿ ಕೊಡಿ ಅದರದ್ದು. ಅವರು ಬೆಳಿಗ್ಗೆ ಯಾವಾಗಲೂ 4ರಿಂದ 4:15 ಗಂಟೆಯೊಳಗೆ ಹೇಳ್ತಿದ್ರು. ಎದ್ದು ಮೈಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿ ಆನಂತರ ಅವರ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸ್ತಿದ್ರು. ಪೂಜೆಗೆ ಸಮೇತ ಅವರು ಬಳಸ್ತಿದ್ದ ಭಸ್ಮವನ್ನಾಗ ಮನೆಯಲ್ಲೇ ತಯಾರು ಮಾಡ್ತಿದ್ರು. ಮನೆಯಲ್ಲೇ ಇದನ್ನು ಬೆರಣಿಯನ್ನು ಸುಟ್ಟು ಮಾಡಿದಂಥ ಇದನ್ನೇ ಉಪಯೋಗ ಮಾಡ್ತಿದ್ರು. ಆನಂತರ ಬೆಳಿಗ್ಗೆ ಬೇಗ 6 ಗಂಟೆ ಆಗುವಾಗ ಅವರಿಗೆ ಬೆಟ್ಟಿ ಆಗಬೇಕು. ಬೆಟ್ಟಿ ಖಾಲಿ ಬೆಟ್ಟಿ ಅಲ್ಲ, ಅದರೊಟ್ಟಿಗೆ ಏನಾದರೂ ಲೈಟ್ ಫುಡ್, ಆಗ ರಸ್ಕ್ ಗಿಸ್ಕ್ ಅಂಥದ್ದೆಲ್ಲ ಬರ್ತಾ ಇತ್ತು, ಬಿಸ್ಕೆಟ್ ಅದೇನಾದರೂ ಸೇವನೆ ಮಾಡಿ ಆನಂತರ ತೋಟಕ್ಕೆ ಹೋದರೆ 8-8:30 ಗಂಟೆವರೆಗೆ ತೋಟದಿಂದ ಬರ್ತಿರ್ಲಿಲ್ಲ. ಅಡಿಕೆ ಹೆಕ್ಕಿ ತಂದು ಆಮೇಲೆ ಮತ್ತೆ ತಿಂಡಿ ತಿಂದು ಹೊರಗಡೆ ಅವರ ಸಮಾಜ ಸೇವೆಗೆ ಹೋಗ್ತಾಯಿದ್ರು. ಬೆಳಿಗ್ಗಿನ ಕೆಲಸ ಮಾಡಿಯೇ ಮನೆಯ ಕೆಲಸ, ತೋಟದ ಕೆಲಸ ಮಾಡದೆ ಅವರು ಎಲ್ಲಿ ಹೋಗ್ತಿರ್ಲಿಲ್ಲ. ಹೋಗುವಾಗಲೂ ಅಷ್ಟೇ ಅವ್ರದ್ದು ಆಗಿಂದಲೇ ಒಂದು ಅಚ್ಚುಕಟ್ಟುತನ ಇತ್ತು. ಇಸ್ತ್ರಿ ಬಟ್ಟೆ ಹಾಕಿ ಅವರು ಹೊರಡ್ತಿದ್ರು. ಇಸ್ತ್ರಿ ಹಾಕದ ಬಟ್ಟೆಯನ್ನು ಮಾರ್ಗಕ್ಕೂ ಹೋಗ್ತಿರ್ಲಿಲ್ಲ. ಅಷ್ಟು ಒಂದು ಶಿಸ್ತಿನಲ್ಲಿ ವಸ್ತ್ರಧಾರಣೆ ಸಮೇತ. ಹೌದು, ಬಿಳಿ ಪಂಚೆ, ಬಿಳಿ ಶರ್ಟ್ ಅಂತ ಹೇಳಿದ್ರೆ ಜುಬ್ಬ, ಅದಕ್ಕೊಂದು ವಾಸ್ಕೋಟ್. ಅನೇಕರು ನೆನಪು ಮಾಡಿಕೊಡ್ತಾ ಇದ್ರು, ಲಾಲ್ ಬಹದ್ದೂರ್ ಶಾಸ್ತ್ರಿಯನ್ನು ನೋಡಿದ ಹಾಗೆ ಆಗ್ತಿತ್ತು. ಹೌದು, ಕೆಲವರು ಅವರ ಬಗ್ಗೆ ಕೆಲವರು ಆರ್ಟಿಕಲ್ ಬರೆದಿದ್ದಾರೆ. ಆದರೆ ಅವರನ್ನು ಅನೇಕ ಮಂದಿ ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಹೋಲಿಕೆ ಮಾಡ್ತಿದ್ರು. ಅವರ ಶರೀರ ಕೂಡ ಗಿಡ್ಡ ಶರೀರದವರಿದ್ರು. ಓಕೆ, ಇದು ಅವರು ಬರೀತಾ ಇದ್ದ ಡೈರಿಯಾ? ಹೌದು, ಅವರಿಗೆ ಮತ್ತೆ ಡೈರಿ ಬರೆಯುವಂಥ ಕ್ರಮ ಆಗಲೇ ಇತ್ತು. ಎಂತ ಇದ್ರು ಆ ದಿವಸದ ಲೆಕ್ಕಾಚಾರಗಳನ್ನು ಬರೀತಾ ಇದ್ರು. ಅಂದರೆ ಇದು ಅವರ ಎಷ್ಟು ಅವರು ಲೆಕ್ಕಪತ್ರದಲ್ಲಿ ಶುದ್ಧ ಇದ್ದಾರೆ ಅಂತ ಹೇಳುವಂಥದ್ದನ್ನು ಅದು ತೋರಿಸ್ತಾ ಉಂಟು. ಇದಲ್ಲೆಲ್ಲ ಅಂದರೆ ಏನೇನು ಅವರು ಕೆಲಸ ಮಾಡಿದ್ದಾರೆ ಎಲ್ಲ ಬರೀತಾ ಇದ್ರು. ಅದೇ 40ನೇ ಇಸವಿಯವರೆಗೆ ನಮ್ಮದು ತಮ್ಮ ಹೇಳಿದಾಗೆ ಕೂಡು ಕುಟುಂಬ ಇತ್ತು. ಆನಂತರ ಎಲ್ಲರಿಗೂ ನಮ್ಮ ಕುಟುಂಬದಲ್ಲಿ 5 ಕವಲು, ಜಯರಾಮನ ಒಂದು ಕವಲು, ಆನಂತರ ನಡ್ಗಲಲ್ಲಿ ಒಂದಿದ್ದಾರೆ, ಅಂಗುಜಿ, ಮತ್ತು ಇವ್ರದ್ದು ಬೆರ್ಗೋಡಿ ಅಂತ. ಹಾಗೆ ಎಲ್ಲರಿಗೂ ಅವರು ಬೇರೆ ಬೇರೆ ಪಾಲು ಮಾಡಿ ಕೊಟ್ಟಿದ್ದಾರೆ. ಪಾಲು ಮಾಡಿ ಕೊಟ್ಟ ನಂತರ ಆನಂತರ ಜಾಗೆ ಸಮೇತ ಅಷ್ಟೇ ಅವರಿಗೆ. ಅಂದರೆ ಎಲ್ಲ ಈಗ ಅಲ್ಲಲ್ಲಿ ಜಾಗೆ ಮಾಡಿದ್ದಾರೆ ಅವರು. ಜಾಗೆ ಮಾಡಿದವನು 5 ಪಾಲಿನವರಿಗೆ ಕೊಟ್ಟಿದ್ದಾರೆ. ಇವರೇ ಯಾವುದು ಇಟ್ಕೊಳ್ಳಿಲ್ಲ, ಎಲ್ಲರಿಗೆ ಇಟ್ಕೊಂಡಷ್ಟೇ ಜಾಗೆ. ಆ ಕಾಲದಲ್ಲಿ ಸಮಾನ ಪಾಲನ್ನು ಹಂಚಿ ಸಮಾನ ಜವಾಬ್ದಾರಿ ಕೂಡ ಒಬ್ಬರೊಬ್ಬರಿಗೆ ಒಂದೊಂದು ಜವಾಬ್ದಾರಿಯನ್ನು ವಹಿಸಿಕೊಡ್ತಾ ಇದ್ರು. ಅದರ ಜೊತೆಗೆ ಕುಟುಂಬದ ಜೊತೆಗೆ ಊರಿನ ಪಂಚಾಯತಿಗೆಯನ್ನು ಕೂಡ ನಡೆಸ್ತಾ ಇದ್ರಲ್ಲ? ಹೌದು, ಊರಿನವರು ಹಾಗೆ ನಮಗೆ ಹೆಚ್ಚಿನ ಒಂದು ಪರಿಚಯ. ಅಂದರೆ ಊರು ಇಡೀ ಸುಳ್ಯ ತಾಲೂಕಿನಿಂದ ಹೆಚ್ಚಾಗಿ ನಮ್ಮ ಗೌಡ ಸಮುದಾಯ ಇಲ್ಲಿ ಆಗ ವಾಸ್ತವ ಇದ್ದವರು, ಬೇರೆಯವರು ಇಲ್ಲ ಅಂತಿಲ್ಲ, ಇದ್ದರು. ಅಂತೂ ಪ್ರತಿಯೊಬ್ಬರು ಎಂಥದ್ದು ಒಂದು ಪಂಚಾಯತಿಗೆ ಇದಿರಲಿ ಬರ್ತಾ ಇದ್ರು ಮನೆಗೆ. ಹಾಗಾಗಿ ನಮ್ಮ ದೇರಪ್ಪಜ್ಜನ ಮನೆಯವರಿಗೆ ಜಯರಾಮ ಹೇಳಿದಾಗೆ ನಾವೊಂದು ಪ್ರತಿಷ್ಠಿತ ಮನೆ ಅಂತ ಹಣದಲ್ಲಿ ಪ್ರತಿಷ್ಠರಲ್ಲ, ನಾವು ಪರಿಚಯದಲ್ಲಿ ನಾವು ಪ್ರತಿಷ್ಠಿತರೆ. ಯಾರನ್ನೇ ಕೇಳಿದ್ರು ಸಮೇತ ನಮ್ಮ ಮನೆಯ ಒಂದು ಗ್ಲಾಸು ನೀರಾದ್ರೂ ಕುಡಿಯದವರು ಯಾರು ಇಲ್ಲ. ಏನೋ ಬೇರೆ ಬೇರೆ ವಿವಿಧ ಕಾರ್ಯಕ್ರಮಕ್ಕೆ ಬರ್ತಾ ಇದ್ರು. ಹೌದು, ನಾನು ಕಲ್ತಿದ್ದೇನೆ. ಇನ್ನು ಚರಕದ ನೂಲು ಇದು ಮಾಡ್ತಾ ಇದ್ರು. ಆ ನಂತರ ಅದ್ರಲ್ಲಿ ನನಗೆ ಪ್ರೈಸ್ ಕೂಡ ಬಂದಿದೆ. ನಾನು 2ನೇ ಕ್ಲಾಸಲ್ಲಿ ಇರುವಾಗ ಚರಕ ಇತ್ತು, ನೂಲು ಇತ್ತು. ಅದರ ಜೊತೆಗೆ ಅನೇಕ ವಿಶೇಷವಾಗಿ ಆ ಭಾಗದಲ್ಲಿ ಎಲ್ಲಿದ್ದ ಬಂಗಲೆ ಮತ್ತು ಆಗಿನ ಕಾಲದಲ್ಲಿ ತೀರಾ ಆಗ ಅದೇ ಗ್ರಾಮೀಣ ಪ್ರದೇಶ ಗುತ್ತಿಗಾರೆ, ಆದರೂ ರಸ್ತೆ ಪಕ್ಕ ಇರ್ಬೋದು ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೋದು. ಆ ಸಂದರ್ಭದಲ್ಲಿ ಬರುವಂತಹ ನಾಯಕರೆಲ್ಲ ಕೂಡ ಏನು ಗುತ್ತಿಗಾರಲ್ಲಿ ಇರ್ತಾ ಇದ್ರು ಅಲ್ವಾ? ಬಂಗ್ಲೆ ಯಾವೆಲ್ಲ ನಾಯಕರು ಬರ್ತಾ ಇದ್ರು? ಯಾವುದೇ ಅತಿಥಿ ಇವರು ನಾಯಕರುಗಳು ಜಾಸ್ತಿ ಆಫೀಸರ್ಸ್ ಆಗಿದ್ದದ್ದು, ಅಧಿಕಾರಿಗಳು ಬರ್ತಾ ಇದ್ರು. DC ಅವರು ಬಂದ್ರು ಸಮೇತ ಅಲ್ಲಿ ಬರ್ತಾ ಇದ್ರು.
ಕೆಲವರಿಗೆ ಊಟ ಅಲ್ಲಿಗೆ ಸಪ್ಲೈ, ಇನ್ನು ಕೆಲವರು ಊಟಕ್ಕೆ ನಮ್ಮ ಮನೆಗೆ ಬರ್ತಾ ಇದ್ರು. ಅಲ್ಲಿ ಬೇರೆ ಯಾವುದೇ ಊಟದ ವ್ಯವಸ್ಥೆ ಹೋಟೆಲ್ ಗೀಟೆಲ್ ಇಲ್ಲದ್ರಿಂದಾಗಿ ಯಾರೇ ಬರಲಿ ಬರ್ತಾ ಇದ್ರು. ನಾಯಕರು ಆಗ MP ಆಗಿದ್ದವರು CM ಪೂಣಚ್ಚ ಅವರು ಎಲ್ಲ ಮನೆಗೆ ಬಂದಿದ್ದಾರೆ. ಬಂಟ್ವಾಳದ ನಾರಾಯಣ ನಾಯಕರು, ಅನೇಕ ಬಹಳ ಮುಖ್ಯವಾಗಿ ಏನು ಶಾಸಕರಾಗಿ ಕಾರ್ಯನಿರ್ವಹಣೆ ಮಾಡಿರುವಂತಹ KV ಗೌಡ್ರು ಅವರು ನಮಗೆ ಹೌದು ತುಂಬಾ ಆತ್ಮೀಯರಾಗಿ ಒಡನಾಡಿಗಳು ಅಲ್ವಾ? ಹೌದು, ಅವರೊಂದಿಗೆ ಒಡನಾಟ ಜಾಸ್ತಿ ಇತ್ತು. ಜಾಸ್ತಿ ಹಾಗೆ ಅವರು ಬಂದ್ರೆ ಈ ಕಡೆ ಬರುವಾಗ ಹೆಚ್ಚಾಗಿ ಅಜ್ಜನನ್ನು ಮೀಟ್ ಆಗಿ ಹೋಗ್ತಿದ್ರು, ಅಥವಾ ನಾವು ಹೋದ್ರು ಕೂಡ ಅಲ್ಲಿಗೆ ಕರಿತಿದ್ರು. ಅವರು CK ಪದ್ಮಯ್ಯ ಗೌಡ್ರು ಅವರೆಲ್ಲ ಈ ಕಡೆ ಬಂದ್ರೆ ಬರ್ತಾ ಇದ್ರು. ಬರುವಾಗ ಬರಿ ಕೈಲಿ ಬರ್ತಿರ್ಲಿಲ್ಲ. ಅಜ್ಜರ್ ನೋಡ್ಲಿಕ್ಕೆ ಬರುವಾಗ ಆಗ ವಿಶೇಷ ಮೀನು ಫ್ರೈ ಮಾಡಿ ತಕೊಂಡು ಬರ್ತಾ ಇದ್ರು. ಅವರು ಮೀನು ಪ್ರಿಯರ ಪ್ರಿಯರು ಅಜ್ಜ, ಬಹಳ ಪ್ರಿಯರು. ನಾನು ಕಾನ್ವೆಂಟಿಗೆ ಹೋಗ್ತಾ ಇದ್ದೆ, ಸಣ್ಣ 6ನೇ ಕ್ಲಾಸ್ ಇರುವಾಗ. ಆಗ ರಜೆಯಲ್ಲಿ ಬಂದ್ರೆ ನನಗೆ ಮೀನು ಹಿಡುವ ಕೆಲಸ, ಗಾಳ ಹಾಕಿ ಮೀನು ಹಿಡುವ ಕೆಲಸ. ಅಜ್ಜನಿಗೆ ಮೀನು ಸಾರು ಅಂದ್ರೆ ಬಹಳ ಪ್ರೀತಿ. ಜೊತೆಗೆ ಬೇಟೆಗಾರರು ಕೂಡ ಆಗಿದ್ರಂತ. ಬೇಟೆಗಾರರು. ಪ್ರಿಯ ವೀಕ್ಷಕರೇ, ಮರೆಯಾದ ಸಾಧಕರು ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ಎಪಿಸೋಡ್ನಲ್ಲಿ ದಿವಂಗತ ದೇರಪ್ಪ ಜರಮನೆ ವೀರಪ್ಪ ಗೌಡ್ರ ಅವರ ಸಾಧನೆಯನ್ನು, ಅವರ ವ್ಯಕ್ತಿತ್ವವನ್ನು ನೆನಪು ಮಾಡಿಕೊಳ್ತಾ ಇದ್ದೇವೆ. ಒಂದು ಪುಟ್ಟ ವಿರಾಮದ ಬಳಿಕ ಈ ಕಾರ್ಯಕ್ರಮ ಮುಂದುವರಿಯುತ್ತದೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ವಿರಾಮದ ಬಳಿಕ ಮತ್ತೆ ಮರೆಯಾದ ಸಾಧಕರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಎಪಿಸೋಡ್ನಲ್ಲಿ ನಾವು ಮುತ್ಸದ್ದಿ ರಾಜಕಾರಣಿಯಾಗಿದ್ದ ಏನು ದೇರಪ್ಪ ಜರಮನೆ ವೀರಪ್ಪಗೌಡ ಅವರ ಸಾಧನೆ ಮತ್ತು ಅವರ ಕುಟುಂಬ, ಅವರ ಬದುಕು, ಇದೆಲ್ಲದರ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಅವರ ಮೊಮ್ಮಕ್ಕಳಾಗಿರುವಂತಹ ಲೋಕೇಶ್ವರಿ ವಿನಯ್ ಚಂದ್ರ, ಉದಯಕುಮಾರ್ ದೇರಪ್ಪ ಜನೆ ಮತ್ತು ಕುಟುಂಬದ ಬಂಧುವಾಗಿರುವಂತಹ ಜಯರಾಮ್ ದೇರಪ್ಪ ಜನೆ ಮನೆಯವರು ನಮ್ಮ ಜೊತೆಗಿದ್ದಾರೆ. ಅನೇಕ ನೆನಪುಗಳನ್ನು ಹಂಚಿಕೊಂಡಿದ್ದಾರೆ. ಇಂತಹ ಒಂದು ವ್ಯಕ್ತಿತ್ವದ ಬಗ್ಗೆ ಜನ ಮಾತನಾಡಬೇಕಿದ್ರೆ ಒಬ್ಬ ಆ ಒಂದು ಕುಟುಂಬದ ಒಂದು ತಲೆಮಾರಿನ ಪ್ರತಿನಿಧಿಯಾಗಿ ಏನು ಅನ್ನಿಸ್ತಾ ಇತ್ತು ಜಯರಾಮಣ್ಣ? ಅದೇ ನಾನು ಮೊದಲಿಗೆ ಹೇಳಿದಾಗೆ ನನಗೆ ಆ ಕುಟುಂಬದಲ್ಲಿ ಹುಟ್ಟಿದ್ದಕ್ಕೆ ಭಾಳ ಹೆಮ್ಮೆ ಇದೆ. ಮತ್ತು ಏನು ಅಂತ ಹೇಳಿದರೆ, ನಾವು ಎಲ್ಲೇ ಹೋದರೂ ಕೂಡ ನಮಗೆ ಈಗ ನಮ್ಮ ತಲೆಮಾರಿನವರು ಅಲ್ಲದೆ ಹೋದರೂ ಕೂಡ ನಮ್ಮಿಂದ ಹಿರಿಯರಾಗಿದ್ದವರು ಕೂಡ ಪ್ರತಿಯೊಬ್ಬರು ಕೇಳ್ತಕ್ಕಂಥ ಮಾತು, ನಿಮ್ಮ ಕುಟುಂಬದಲ್ಲಿ ವೀರಪ್ಪಜ್ಜ ಅಂತೇಳಿ ವೀರಪ್ಪಗೌಡರು ಅಂತ ಹೇಳಿದ್ರಲ್ಲ, ಅವರು ಏನಾಗಬೇಕು ನಿನಗೆ ಅಂತ ಕೇಳ್ತಾಯಿದ್ರು. ಅವಾಗೆಲ್ಲ ನಾನು ಹೇಳ್ತಾ ಇದ್ದೆ, ಅವ್ರು ನನಗೆ ದೊಡ್ಡಪ್ಪ ಆಗಬೇಕು ಅಂತ. ನಮ್ಮ ಏಜಿನ ಅಂತರದಿಂದ ಅವರಿಗೆಲ್ಲ ಆಶ್ಚರ್ಯ ಆಗ್ತಿತ್ತು. ಆದರೆ ಮೊದಲನ ಏಜಿನ ಅಂತರ ಹಾಗೆ ಇರ್ತದಲ್ಲ, ನೇರದ. ಈಗ ಉದಾಹರಣೆಗೆ ಲೋಕೇಶ್ ವಿನಯ್ ಚಂದ್ರ ಅವರಿಗೆ ನಾನೇ ಚಿಕ್ಕಪ್ಪ ಆಗಬೇಕು, ಉದಯ ಕುಮಾರ್ ಅವರಿಗೆ ನಾನೇ ಚಿಕ್ಕಪ್ಪ ಆಗಬೇಕು. ಅವಾಗೆಲ್ಲ ನಮ್ಗೆ ಏನು ಅನಿಸ್ತಿತ್ತು ಅಂತ ಹೇಳಿದರೆ, ಹಾಗಿದ್ರೆ ಈ ವೀರಪ್ಪಗೌಡ ಎಂತಕ್ಕಂಥವರು ಬಹಳ ಪ್ರಖ್ಯಾತರಾಗಿದ್ರು ಅಂತ ಹೇಳುವಂಥದ್ದು ನಮ್ಮ ಹಿರಿಯರಿಂದ ನಾವು ಕೇಳಿಪಟ್ಟಿದ್ದೇವೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಬಹಳ ಹಿರಿಯರನ್ನು ಮಾತಾಡಿಸಿದಾಗ, ಈಗ ಲೋಕಕ್ಕ ಹೇಳಿದಾಗೆ ನಾಯಕರುಗಳಿಂತಲೂ ಕೂಡ ಆವಾಗ ಒಳಲಂಬೆ ದೇವಸ್ಥಾನ ತನಕ ಮಾತ್ರ ಬಸ್ ಬರ್ತಾ ಇದ್ದಂಥ ದಿನಗಳು. ಅದರಿಂದ ಆ ಕಡೆ ಹೊಳೆ ಇತ್ತು, ಹೊಳೆ ಇಲ್ಲದ ಕಾರಣ ದಾಟ್ಲಿಕ್ಕೆ ಆಗ್ತಿಲ್ಲ ಅಂತೇಳಿ ಯಾವುದೇ ಬಸ್ಗಳು ಆ ಕಡೆ ಬರ್ತಿರ್ಲಿಲ್ಲ. ಅಲ್ಲಿಂದ ನಡೆದು ಬಂದರೆ ಈಗ ಹರಿಹರ, ಕೊಲ್ಲಮೊಗರ, ಸುಬ್ರಹ್ಮಣ್ಯದವರು, ಕಲ್ಮಕ್ಕನವರು ಎಲ್ಲರೂ ಕೂಡ ನಮ್ಮ ಆದಿ ಮನೆಯಲ್ಲಿ, ಈಗೇನು ಉದಯಣ್ಣವ್ರು ಇದ್ದಾರೆ ಅದೇ ಮನೆಯಲ್ಲಿ ಊಟ ಮಾಡಿ ರಾತ್ರಿ ಹಾಲ್ಟ್ ಮಾಡಿ ಮಾರನೇ ದಿವಸ ಬೆಳಿಗ್ಗೆ ಎದ್ದು ಹೋಗ್ತಿದ್ರು. ಯಾಕೆಂದರೆ ಆಗಿನ ಸಮಯ ಸಂದರ್ಭಗಳು ಕೂಡ ನಡೆದಾಡಲಿಕ್ಕೆ ಓಡಾಡಲಿಕ್ಕೆ ಕಷ್ಟಕರವಾಗಿದ್ದಂಥ ಕಾಡು ಪ್ರಾಣಿಗಳ ಅಟ್ಯಾಕಿಂಗ್ ಇರ್ತಂಥ ಕಾಡು ಪ್ರದೇಶ ಇದ್ದಂಥದ್ದು. ಅವರೆಲ್ಲರೂ ಕೂಡ ನಮ್ಮಲ್ಲಿ ಊಟ ಮಾಡಿ ಹೋಗ್ತಿದ್ರು. ನನಗೆ ಇವರ ಅಮ್ಮ ಅಂದರೆ ನನಗೆ ಅತ್ತಿಗೆ ಆಗಬೇಕು, ಪದ್ಮಾವತಿ ಮತ್ತು ಮೀನಾಕ್ಷಿ ಕೂಡ, ಅವರ ಇಬ್ಬರ ಮಕ್ಕಳ ಸೊಸೆಯಂದಿರು ಕೂಡ. ಅವರೆಲ್ಲ ನಾನು ಚಿಕ್ಕವರಿರುವಾಗ ಹೇಳ್ತಿದ್ರು, ನಾವು ಇಲ್ಲಿ ಮಾಡಿದಂಥ ಅಡಿಗೆ ಅವತ್ತು ಊಟ ಅದನ್ನು ನೆನೆಸ್ಕೊಂಡ್ರೆ ಈಗಲೂ ಕೂಡ ಮೈ ಜುಮ್ಮೆಂತದೆ. ಯಾಕೆ ಅಂತೇಳಿದರೆ, ಬೇಯಿಸೋದು ಇವರು ಅಜ್ಜ ಅವರಿಗೆ ಕೊಡಿ ಇವರಿಗೆ ಕೊಡಿ ಅಂತ ಹೇಳೋದು ಎರಡೇ ಕೆಲಸ ಆಗ್ತಿತ್ತು ನಮ್ಮಲ್ಲಿ ಊಟ ಹಾಕಿದ್ದನ್ನು ನೋಡುವಾಗ ನಮಗೆ ಇವತ್ತು ಆಶ್ಚರ್ಯ ಆಗ್ತದೆ. ಈಗ ನಾವು ಹೇಗೆ ಬದುಕ್ತಾ ಇದ್ದೇವೆ ಅಂತೇಳಿ ಆವಾಗ ನಮ್ಮ ಮಾವನವರ ಕಾಲ ನಮಗೆ ಆಶ್ಚರ್ಯ ಆಗ್ತಾ ಇದೆ ಅಂತ ಹೇಳ್ತಿದ್ರು. ಅಷ್ಟು ಕೂಡ ಅವರು ನಾಯಕರುಗಳು ಅಥವಾ ರಾಜಕಾರಣಿ ಹೇಗೆಯೋ ಜನಸಾಮಾನ್ಯರಲ್ಲಿ ಕೂಡ ಒಂದು ರೀತಿಯ ಗೌರವವನ್ನು ಅವರು ಇಟ್ಕೊಂಡಂಥವ್ರು. ಇನ್ನೊಂದು, ಆ ಸಂದರ್ಭದಲ್ಲಿ ಅಲ್ಲೆಲ್ಲೂ ಕೂಡ ಹೋಟೆಲ್ಗಳಿರಲಿಲ್ಲ. ಸಾಕಷ್ಟು ಜನ ಅತಿಥಿಗಳು ಬಂದರೆ ಕೂಡ ಆತಿಥ್ಯ ಸತ್ಕಾರವನ್ನು ಮನೆಯಲ್ಲೇ ನೀಡಬೇಕು ಅಂತ ದೊಡ್ಡ ಮನಸ್ಸು ಅವರಲ್ಲೂ ಕೂಡ ಇತ್ತು ಎನ್ನುವಂಥದ್ದು. ನನ್ನ ಕೈಯಲ್ಲಿ ಈಗ ಲೋಕೇಶ್ವರಿ ಮೇಡಮ್ ಅವರು ನೀಡಿರುವಂಥ ಅವರ ಡೈರಿ ಇದೆ, 1940 ಡೈರಿ. ಗಮನಿಸಿ ವೀಕ್ಷಕರೇ, ಅಂದರೆ ಸ್ವಾತಂತ್ರ್ಯ ಪೂರ್ವದ ಡೈರಿ.
ಅತ್ಯಂತ ಒಳ್ಳೆಯ ಅಕ್ಷರದಲ್ಲಿ ಆಗಿನ ಬಹುಶಃ ಅನೇಕ ಹಿರಿಯರ ಅಕ್ಷರಗಳನ್ನು ನಾವು ಇವತ್ತು ಗಮನಿಸಿದರೆ ಒಂದೇ ರೀತಿಯಾಗಿರ್ತದೆ, ಸ್ಫುಟವಾಗಿರ್ತದೆ. ಅಂಥ ಡೈರಿಯನ್ನು ನಾನು ಗಮನಿಸ್ತಾ ಇದ್ದೇನೆ. ಇದು 1940 ಎಲ್ಲ ವಿಚಾರಗಳನ್ನು ಕೂಡ ಬಹುಶಃ ಆಯಾ ದಿನದ ಇವತ್ತು ಏನು ಡೈರಿ ಬರೆಯುವಂಥ ಸಂಪ್ರದಾಯವೇ ಇಲ್ಲ, ಆದರೂ ಕೂಡ ಯಾರಾದರೂ ಬರೀತಿದ್ರೆ ಅದಕ್ಕೆ ಅದೇ ರೀತಿಯಲ್ಲಿ ಎಲ್ಲ ಮಾಹಿತಿಗಳು. ಅದರ ಜೊತೆಗೆ ಬಹುಶಃ ಇವತ್ತು ವಾಟ್ಸಪ್ ಯುಗ, ನಾವೇನಾದರೂ ಒಂದು ಕಳಿಸಿದ್ರು ಅದಕ್ಕೆ ರಿಪ್ಲೈಗಳು ತಕ್ಷಣ ಬಹಳ ಸುಲಭ ಆದರೂ ಮಾಡದೇ ಇರುವಂಥ ಹೊತ್ತು. ಆದರೆ ಆ ಸಂದರ್ಭದಲ್ಲಿ ನಾನು ಅದರಲ್ಲಿ ಓದ್ತಾ ಇದ್ದೆ, ಒಂದು ಟಪಾಲಿಗೆ ಅವರು ಮರು ಟಪಾಲಿನ ಮೂಲಕ ಉತ್ತರಿಸುವುದರಲ್ಲೂ ಕೂಡ ದೇರಪ್ಪಜ್ಜನ ಮನೆ ವೀರಪ್ಪಗೌಡರು ಮುಂಚೂಣಿಯಲ್ಲಿದ್ದರು ಅಂತ. ಹೌದಾ? ಬಹುಶಃ ಅಂಥ ಉದಾಹರಣೆಗಳು ಕೂಡ ತುಂಬ ಇರ್ಬೋದು, ಉಂಟು. ಬಹುಶಃ ಕಾಯರ್ನರು ವೀರಪ್ಪ ಡಾಕ್ಟ್ರು ಅಂತ ಹೇಳುವಂಥವ್ರು ಈ ಭಾಗದ ಹೆಚ್ಚಿನವರಿಗೆ ಪರಿಚಯ ಉಂಟು. ಅವರು ವಿಟ್ಲದವರಾಗಿದ್ದರು, ಬ್ಯಾಂಗ್ಳೂರಲ್ಲಿ ಡಾಕ್ಟ್ರಾಗಿ ಸೇವೆ ಸಲ್ಲಿಸ್ತಾ ಇದ್ದರು. ಅವರು ಒಮ್ಮೆ ನನ್ನ ಅಜ್ಜನನ್ನು 1972ನೇ ಇಸವಿ ಇರಬೇಕು, ಅಲ್ಲಿಯ ದಕ್ಷಿಣ ಕನ್ನಡ ಗೌಡ ಮತ್ತು ಕೊಡಗು ಗೌಡ ಸಂಘದ ಮಹಾಸಭೆಗೆ ಅಜ್ಜನನ್ನು ಅತಿಥಿಯಾಗಿ ಆಹ್ವಾನಿಸಿದರು. ಆಗ ಅಜ್ಜನನ್ನು ಬರಬೇಕು ಅಂತ ಲೆಟ್ರ್ ಬರೆದ್ರು. ಅವರ ಒಂದು ಮಾತಿನಲ್ಲಿ ಅವ್ರು ಹೇಳ್ತಾರೆ, ಅವರಷ್ಟು ಪ್ರಾಮಾಣಿಕತೆ ಇರೋರು ನಾನು ನೋಡಲಿಲ್ಲ. ಏನೇ ಕಾಗದ ಬರೆದ್ರು ಮರು ಟಪ್ಪಾಲಿಗೆ ಅವರು ಉತ್ತರ ಬರೀತಿದ್ರು. ಓಕೆ. ಉದಯಣ್ಣ ಅವರ ರಾಜಕೀಯ ಜೀವನದ ಬಗ್ಗೆ ಒಂದಷ್ಟು ಹೇಳಿ. ರಾಜಕೀಯ ಅಂದರೆ ಗ್ರಾಮ ಪಂಚಾಯತ್ನಲ್ಲಿ ಅಧ್ಯಕ್ಷರಾಗಿದ್ದರು, ಮತ್ತು ಸೊಸೈಟಿಯಲ್ಲಿ ತುಂಬ ವರ್ಷ ಅಧ್ಯಕ್ಷರಾಗಿದ್ದರು, ಪುತ್ತೂರು ಎಲ್ ಡಿ ಬ್ಯಾಂಕ್ನಲ್ಲಿ ಡೈರೆಕ್ಟರ್ ಆಗಿದ್ದರು, ತಾಲೂಕು ಬೋರ್ಡ್ ಮೆಂಬರ್ ಆಗಿದ್ದರು, ಸಲಹಾ ಸಮಿತಿ, ಈ ಥರ ಜಿಲ್ಲಾ ಬೋರ್ಡಿನ ಸಲಹಾ ಸಮಿತಿ ಸದಸ್ಯರು ಅಂತ ಆಗಿದ್ರು ಅವರು. ಮತ್ತೆ ಸುಬ್ಬಯ್ಯ ಶೆಟ್ರು, ಸುಬ್ಬಯ್ಯ ಶೆಟ್ಟರೊಟ್ಟಿಗೆ ಇಬ್ಬರು. ಅದರ ಜೊತೆಗೆ ಏನು 1954-55ರಲ್ಲಿ ಏನು ಗ್ರಾಮ ಮುಂದಾಳು ಪ್ರಶಸ್ತಿ ಅವರಿಗೆ ಬರ್ತದೆ ಸ್ವತಃ 55ರಲ್ಲಿ. ಅಂದಿನ ಪ್ರಧಾನಮಂತ್ರಿಗಳಾಗಿರುವಂತಹ ಜವಾಹರ್ಲಾಲ್ ನೆಹರು ಅವರ ಕೈಯಿಂದಲೇ ಅವರು ಮೆಡ್ರಾಸ್ನಲ್ಲಿ ಏನು ರೈಲ್ವೆ ಕೌಚ್ ಫ್ಯಾಕ್ಟರಿಯ ಉದ್ಘಾಟನಾ ಸಮಾರಂಭದಲ್ಲಿ ಅದನ್ನು ಸ್ವೀಕಾರ ಮಾಡಿದ್ದಾರೆ ಎನ್ನುವುದನ್ನು ಕೂಡ ನಾನು ಓದಿದ್ದೇನೆ. ಬಹುಶಃ ಆ ನೆನಪುಗಳನ್ನು ಹಂಚಿಕೊಳ್ತಾ ಇದ್ರ? ನೆಹರೂರವರಿಂದ ಸ್ವೀಕಾರ ಮಾಡುವುದು ಅಂತ ಕೊನೆವರೆಗೂ ನಿರ್ಧಾರ ಆಗಿತ್ತು. ಕೊನೆ ಗಳಿಗೆಯಲ್ಲಿ ಅವರಿಗೆ ಯಾವುದೋ ಕಾರಣಾಂತರದಿಂದ ನೆಹರೂರವರಿಗೆ ಬಹುಶಃ ರಷ್ಯಾಕ್ಕೆ ಹೋಗುವಂಥ ಒಂದೊಂದಾಗಿ ಆಗಿನ ಪ್ರೆಸಿಡೆಂಟ್ ಆದವರು ಭಕ್ತ ವತ್ಸಲ ಅವರು ಪ್ರಶಸ್ತಿ ಪ್ರದಾನ ಮಾಡಿದರ ಬಗ್ಗೆ ನಮ್ಮ ಹತ್ರ ಫೋಟೋ ಎಲ್ಲ ಇದೆ. ಓಕೆ. ಎಷ್ಟು ಮಂದಿ ಅಲ್ಲಿಗೆ ಹೋಗಿದ್ರಂತೆ? ಅವರೊಟ್ಟಿಗೆ ಮಲ್ಲಾರ ಗಿರಿಯಪ್ಪ ಗೌಡ್ರು, ಅವರು ನಮಗೆ ಮಾವ ಆಗಬೇಕು. ಮಲ್ಲಾರ ಗಿರಿಯಪ್ಪ ಗೌಡ್ರ ಅಣ್ಣನಿಗೆ ನನ್ನ ಸಣ್ಣ ಅತ್ತೆಯನ್ನು ಮದುವೆ ಮಾಡಿ ಕೊಟ್ಟಿರೋದು, ಕೃಷ್ಣವೇಣಿಯವರನ್ನು. ಹಾಗೆ ಅವರು ಆ ಕಾಲದಲ್ಲಿ ಸ್ವಲ್ಪ ಅವರೊಂದು 8ನೇ ಕ್ಲಾಸು ಶಾಲೆಗೆಲ್ಲ ಹೋಗಿ ನಮ್ಮ ಒಂದು ಸಮಾಜ ಹೆಚ್ಚಿನ ವಿದ್ಯಾಭ್ಯಾಸ ಪಡೆದವರು ಆಗಿದ್ರು ಗಿರಿಯಪ್ಪ ಗೌಡ್ರು. ಹಾಗೆ ಅವರು ನಮ್ಮ ಅಜ್ಜನೊಟ್ಟಿಗೆ ಎಲ್ಲ ಕಡೆ ಹೋಗ್ತಾ ಇದ್ರು. ಅಂದರೆ ಅಜ್ಜನಿಗೆ ಅವ್ರು ಹೇಳಿದಾಗೆ 4ನೇ ಕ್ಲಾಸ್ ಮಾತ್ರ ಅವರು ಕಲ್ತದ್ರಿಂದಾಗಿ ಸ್ವಲ್ಪ ಇಂಗ್ಲೀಷ್ ಇದೆಲ್ಲ ಅವರಿಗೆ ತಿಳುವಳಿಕೆ ಕಡಿಮೆ ಇದ್ದದ್ರಿಂದ ಕೇರಳಕ್ಕೆ ಆಗಾಗ ಮೀಟಿಂಗ್ಗಳಿಗೆಲ್ಲ ಹೋಗುವಾಗ ಅವರೊಟ್ಟಿಗೆ ಅವರು ಗಿರಿಯಪ್ಪ ಮಾವ ಹೋಗ್ತಾ ಇದ್ರು. ಓಕೆ. ಅದರ ಜೊತೆಗೆ ಬಹುಶಃ ಆಗ ಏನು ಅಲ್ಲಿ ಪ್ರಶಸ್ತಿ ಸಿಗತ್ತೆ, ಅದರೊಟ್ಟಿಗೆ 1,000 ನಗದು ಸಿಗ್ತದೆ. ಆ ಹಣದಲ್ಲಿ ಅವರೇನು ಸಮಾಜ ಮಂದಿರವನ್ನ ಮನೆ ಎದುರು ಒಂದು ಸಮಾಜ ಅಲ್ಲಿ ಕಟ್ಟಿದ್ರು. ಅದು 10 ಸೆಂಟ್ಸ್ ಜಾಗೆಯಲ್ಲಿ ನಮ್ಮ ಜಾಗೆ ಮತ್ತೆ ಅದೇ ಕಟ್ಟಡವನ್ನು ಕಟ್ಟಿ ಅದರಲ್ಲಿ ಭಜನಾ ಕಾರ್ಯಕ್ರಮ ನಡೀತಾ ಇತ್ತು. ಬೇರೆ ಬೇರೆ ಚಟುವಟಿಕೆಗಳಿಗೆಲ್ಲ ಕೊಡ್ತಾ ಇದ್ರು. ಆ ನಂತರ KC ಕುಂದರ್ ಅವರು ಜಿಲ್ಲಾ ಪರಿಷತ್ ಅಧ್ಯಕ್ಷರಾಗಿ ಬಂದಾಗ ಆ ಕಟ್ಟಡವನ್ನು ಮತ್ತೆ ಆ ಸ್ಥಳವನ್ನು ನಮ್ಮ ತಂದೆಯವರು ಗ್ರಾಮ ಪಂಚಾಯತಿಗೆ ಅಂತೇಳಿ, ಚಿಕ್ಕಪ್ಪ ಎಲ್ಲ ಸೇರಿ ಗ್ರಾಮ ಪಂಚಾಯತಿಗೆ ಅಂತೇಳಿ ಅದನ್ನು ಅಲ್ಲಿ ಶಾಲೆ ಆರಂಭ ಆಯ್ತಾ? ದುರ್ಗಾ ಪರಮೇಶ್ವರಿ ಅಲ್ಲ, ಅದು ನಡ್ಗಲ್ಲಲ್ಲಿ, ಅದು ಬೇರೆ. ಅಲ್ಲಿ 2.5 ಎಕರೆ ಜಾಗೆ ನಮ್ಮ ಅಜ್ಜನೇ ಕೊಂಡುಕೊಂಡಂಥ ಜಾಗೆಯಲ್ಲಿ ಶಾಲೆ ಕಟ್ಟಿಸಿ ಶಾಲೆ ನಡೆಸ್ತಾ ಇದ್ರು. ತುಂಬ ವರ್ಷವರೆಗೆ ಅವರು ನಡೆಸ್ತಾ ಇದ್ರು. ಆನಂತರ ನಮ್ಮ ತಂದೆಯವರು ಮ್ಯಾನೇಜರ್ ಆಗಿ ನಡೆಸ್ತಾ ಇದ್ರು. ಮತ್ತು ಈಗಿನ ಕಾಲ ಚಿಕ್ಕಪ್ಪ ಅವರು ಸ್ವಲ್ಪ ಸಮಯ ಚಿಕ್ಕಪ್ಪನೇ ಇದ್ದರು. ಮತ್ತು ಈಗಿನ ಕಾಲಘಟ್ಟದಲ್ಲಿ ಶಾಲೆ ನಡೆಸೋದು ಅಂದರೆ ಅದನ್ನು ನಡೆಸೋದು ಕಷ್ಟ ಆದ್ರಿಂದಾಗಿ ಸರ್ಕಾರಕ್ಕೆ ವಹಿಸಿಕೊಟ್ರು. ಹಾಗೆ ಜಾಗೆ ಸಮೇತ ಸರ್ಕಾರಕ್ಕೆ ನಡೆಸಿಕೊಟ್ರು. ಓಕೆ. ಅದ್ರ ಜೊತೆಗೆ ಯಾವುದೇ ಒಂದು ಹಿರಿಯ ಮುತ್ಸದ್ದಿ ವ್ಯಕ್ತಿತ್ವಗಳಿಗೆ ಸಾಕಷ್ಟು ಅವರು ಮನೆಗಳಿಗೆ ಯಾವ ರೀತಿ ಸಮಯವನ್ನು ವ್ಯಯಿಸ್ತಾರೆ ಎನ್ನುವುದು ಕೂಡ ಬಹಳ ಒಂದು ಪ್ರಶ್ನೆ. ಹೇಗೆ ಮನೆಗೆ ಈ ಸಾರ್ವಜನಿಕ ಬದುಕಿನೊಂದಿಗೆ ಮನೆಯ ಕುಟುಂಬಕ್ಕೆ ಅಥವಾ ಫ್ಯಾಮಿಲಿಗೆ ಯಾವ ರೀತಿ ಅವರು ಸಮಯವನ್ನು ವ್ಯಯಿಸ್ತಾ ಇದ್ರಂತೆ? ಅದೇ ಹೇಳಿದಾಗೆ ಅವರ ಕೆಲಸ, ತೋಟದ ಕೆಲಸ ಮಾಡದೆ ಅವರು ಎಲ್ಲಿಗೂ ಹೋಗ್ತಿರ್ಲಿಲ್ಲ. ಹೋಗಿ ಬಂದ ನಂತರ ಮತ್ತೆ ಅವ್ರಿಗೆ ಒಂದು ಹವ್ಯಾಸ ಇತ್ತು. ಅಂದರೆ ಅಡಿಕೆ ಸುಲಿಲಿಕ್ಕೆಲ್ಲ ಜನ ಬರ್ತಾ ಇದ್ರು. ಅದನ್ನು ಕೋಕ ಎಲ್ಲ ಹೆಕ್ಕುವಂತ ಇದು ಉಂಟು.
ಅದನ್ನು ಬರೀ ಕೋಕ ಕೊಡ್ತಿರ್ಲಿಲ್ಲ. ನಮ್ಮ ಅಜ್ಜ ಕೂತ್ಕೊಂಡು ಅದನ್ನು ಜಗಲಿಯಲ್ಲಿ ಕೂತ್ಕೊಂಡು ಅದನ್ನು ಕೆರೆಸ್ತಾ ಇದ್ರು. ಆಗ ಅವರೊಟ್ಟಿಗೆ ಮಾತಾಡ್ಲಿಕ್ಕೆ ಬರೋರು ಅವರು ಸಮೇತ ಕೂತ್ಕೊಂಡು ಕೆರೆಸ್ತಾ ಇದ್ರು. ಕೊನೆವರೆಗೂ ಪ್ರಾಯದವರೆಗೂ ಹೌದೌದು ಹೌದು. ಅಂದ್ರೆ ಎಲ್ಲರಿಗೂ ದುಡಿಬೇಕು ಅಂತ ಹೇಳುವಂತ ಒಂದು ಇದನ್ನು ಅವರು ಹೇಳಿಕೊಡ್ತಾ ಇದ್ರು. ಸುಮ್ಮಗೆ ಕೂತು ಕಾಲಹರಣ ಮಾಡ್ಲಿಕ್ಕಿಲ್ಲ, ಅವರೊಟ್ಟಿಗೆ ಮಾತಾಡ್ತಾ ಕೈಯಲ್ಲಿ ಕೆಲಸ ಆಗ್ತಾ ಇತ್ತು. ನಾವು ಸಮೇತ ಹೋದ್ರೆ ನಾವು ಅಜ್ಜರೊಟ್ಟಿಗೆ ಕೂತ್ಕೊಂಡು ಅವರ ನಂತರದ ತಲೆಮಾರುಗಳು ಇಂತಹ ವ್ಯಕ್ತಿತ್ವವನ್ನು ನೆನಪಿಸಿಕೊಂಡಿದೆಯಾ ಜಯರಾಮಣ್ಣ ಅಂತ ಅವರ ಪ್ರೇರಣೆ? ಅಂದರೆ ಅದು ಪರೋಕ್ಷವಾಗಿ ಖಂಡಿತ ಪ್ರೇರಣೆ ಆಗಿದೆ. ಯಾಕಂದರೆ ಆ ಸಂದರ್ಭಗಳಲ್ಲಿ ಇವಾಗಾದರೆ ಸಾಮಾಜಿಕ ಜಾಲತಾಣಗಳು, ನಿಮ್ಮಂಥ ಪತ್ರಿಕಾ ಮಾಧ್ಯಮಗಳು ಪ್ರತಿಯೊಬ್ಬರ ಬಗ್ಗೆ ಅವರ ಸಾಧನೆಗಳ ಬಗ್ಗೆ ಆವಾಗವಾಗ ಪ್ರಚಾರ ಕೊಡ್ತಾ ಇರ್ತಾರೆ, ಪ್ರತಿಯೊಬ್ಬರಿಗೆ ಗೊತ್ತಿರ್ತದೆ. ಆದರೆ ಈ ಹಳೆ ತರುವಂಥ ಅದಕ್ಕೆ ನಾನು ಮೊದಲಿಗೆ ನಿಮಗೆ ಅಭಿನಂದನೆ ಹೇಳಿದ್ವಿ. ಯಾಕೆ ಅಂತೇಳಿದರೆ ಆ ಸಂದರ್ಭದಲ್ಲಿ ಮಾಧ್ಯಮಗಳು ಇರಲೇ ಇಲ್ಲ. ಹಾಗಾಗಿ ಆ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೀರಾ ಅಂತ ಹೇಳೋದು ಮೂಲ ಉದ್ದೇಶ ಅದೇ ನಾನು ಹೇಳ್ತಾ ಇರೋದು. ಆದರೂ ಪರೋಕ್ಷವಾಗಿ ಅವ್ರು ಏನು ಮಾಡಿದ್ದಾರೆ ಅದೆಲ್ಲವಾದರೂ ಕೂಡ ಪರೋಕ್ಷವಾಗಿ ಸಾಕಷ್ಟು ನಮ್ಮ ಊರಿನಲ್ಲಿ, ನಮ್ಮ ತಾಲೂಕಿನಲ್ಲಿ, ಜನಮಾನಸದಲ್ಲಿ ಸಾಕಷ್ಟು ಪರಿಣಾಮ ಬೀರಿದೆ. ಇದು ಹೇಗೆ ನಮಗೆ ಗೊತ್ತಾಗ್ತದೆ ಅಂತ ಹೇಳಿದರೆ ಅದೇ ಆಗಿನ ಎಲ್ಲ ಹಿರಿಯರು ಕೂಡ ಜೊತೆಯಾಗಿದ್ದರು. ಈಗ ನೀವು ಯಾರೆಲ್ಲ ಮರೆಯಾದ ಸಾಧಕರು ಅಂತೇಳಿ ಹೇಳ್ತೀರಾ, ಅವರೆಲ್ಲರೂ ಕೂಡ ಒಂದೆಲ್ಲೊಂದು ರೀತಿಯಲ್ಲಿ ಸಂಬಂಧಿಕರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಎಲ್ಲ ಒಂದೇ ರೀತಿಯಲ್ಲಿ ಉಲ್ಲೇಖ ಆಗ್ತದೆ. ಅವರವರು ಈಗ ಮಾತಾಡಿಸಿದಾಗ ಕೂಡ ಪ್ರತಿಯೊಂದು ಕಡೆ ಕೂಡ ಲಿಂಕ್ ಆಗ್ತದೆ. ಆ ರೀತಿಯಾಗಿ ಇವರು ಪ್ರತಿಯೊಬ್ಬರ ಇದರಲ್ಲಿ ಕೂಡ ಇದಿದೆ. ನಮಗೆ ಅಂತೂ ಇಂದಿನ ಜೀವನಕ್ಕೆ ಅವರೊಂದು ಪ್ರೇರಕ ಶಕ್ತಿ. ಯಾಕಂತ ಹೇಳಿದರೆ ಅಂದಿನ ಸಮಯ ಸಂದರ್ಭಗಳು ಹಾಗಿದ್ದಾಗ ಇವರು ಮದ್ರಾಸ್ ಸಂಸ್ಥಾನದಿಂದ ಆವಾಗ ಆ ಅತ್ಯುತ್ತಮ ಗ್ರಾಮ ಮುಂದಾಳು ಅಂತ ತಗೊಳ್ಳುವಂಥ ಪ್ರಶಸ್ತಿ ಅದು ಆಗಿನ ಕಾಲಕ್ಕೆ ಅತ್ಯುನ್ನತವಾಗಿತ್ತು ಅಂತ ಹೇಳೋದನ್ನು ನಾನು ಕೇಳಿಪಟ್ಟಿದ್ದೇನೆ. ಅಂಥ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಬೇಕಾದ್ರೆ ಅವರಷ್ಟು ಪ್ರಸಿದ್ಧರಾಗಿದ್ದರು. ಅದು ಈಗ ಖಂಡಿತ ನಮಗೆಲ್ಲ ಪ್ರೇರಣೆ ಆಗಿದೆ. ಅದರ ಜೊತೆಗೆ ಮಕ್ಕಳು ಅಥವಾ ಮೊಮ್ಮಕ್ಕಳು ಏನಾಗಬೇಕು ಅಂತ ಅವರಿಗೆ ಕನಸು ಇತ್ತು, ರಾಜಕೀಯಕ್ಕೆ ಬರಬೇಕು ಅಂತ ಇತ್ತಾ ಹೇಗೆ? ಜನಪರವಾಗಿ ಕೆಲಸ ಮಾಡಬೇಕು, ಜನರೊಂದಿಗೆ ಬದುಕಬೇಕು ಅಂತ ಒಂದು ಬೇರೆ ಅಂತಸ್ತು ಇರಬಾರ್ದು, ಜನಸಾಮಾನ್ಯವಾಗಿ ಇರಬೇಕು, ಜನರಿಗೆ ಒಳ್ಳೆಯಬೇಕು, ಆ ರೀತಿಯ ಒಂದು ಆಸೆ ಅವರಿಗಿತ್ತು ಅಷ್ಟೇ. ಓಕೆ. ವಾಹನ ಇತ್ತಾ? ವಾಹನ ಅವರಿಗೆ ಆಗ ಗಾಡಿ ಇತ್ತು, ಎತ್ತಿನ ಗಾಡಿ. ಆಮೇಲೆ ತಂದೆಯವರ ಕಾಲದಲ್ಲಿ ಕಾರು. ಎತ್ತಿನ ಗಾಡಿಯಲ್ಲೇ ಓಡಾಡ್ತಾ ಇದ್ರು ಅಂತ ಜಾಸ್ತಿ ಅಲ್ವಾ? ಬಸ್ ಇಲ್ಲಿವರೆಗೆ ಬರ್ತಾ ಇತ್ತು? ಬಸ್ ಬರ್ತಾ ಇತ್ತಾ? ಬಸ್ ಬರ್ತಾ ಅಂದ್ರೆ ನಮಗೆ ಗೊತ್ತಿರುವಾಗ ಬಸ್ ಬರ್ತಿತ್ತು. ಮೊದಲು ಅದೇ ದುಗಲಡ್ಕದ ಹತ್ರ ಅಲ್ಲಿ ನಿಲ್ತಿತ್ತು. ಅದರ ನಂತರ ಒಳಲಂಬೆಗೆ ಬರಲಿಕ್ಕೆ ಶುರು ಆಯಿತು. ಅದರ ನಂತರ ಗುತ್ತಿಯಾರಿಗೆ ಬಂತು. ಗುತ್ತಿಯಾರಿ ಬಂದಾಗ ನಮ್ಮ ಮನೆ ಪಕ್ಕದಲ್ಲೇ ಸ್ವಾಮಿ ಬಸ್ ಅಂತ ಬರ್ತಿತ್ತು. ಅದು ನಮ್ಮ ಮನೆ ಪಕ್ಕದಲ್ಲೇ ನಿಲ್ತಿತ್ತು. ನಾವು ಬೆಳಿಗ್ಗೆ ಕೆಲವು ದಿವಸ ಓಡಿಯಾಗಿ ಅಜ್ಜ ಬರ್ತಾರೆ ಈಗ ಅಂತ ಹೇಳಿದರೆ ಆ ಬಸ್ ಅಷ್ಟೊತ್ತು ನಿಲ್ಲುವ ವ್ಯವಸ್ಥೆ ಇತ್ತಾಗ. ಪುಟ್ಟಣಗೌಡ್ರ ಸುಬ್ರಹ್ಮಣ್ಯ ಸ್ವಾಮಿ ಸರ್ವಿಸ್, ಕಡಪಲ ಪುಟ್ಟಣಗೌಡ್ರ ಬಸ್. ಜಯರಾಮರು ಹೇಳಿದಾಗೆ ರಾತ್ರಿ ಬಸ್ಸಲ್ಲಿ ಬಂದವರೆಲ್ಲ ನಮ್ಮ ಮನೆಯಲ್ಲೇ ಹಾಲ್ಟ್. ಬೆಳಿಗ್ಗೆ ಬೇಗ 6:30 ಗಂಟೆಗೆ ಬಸ್ ಗುತ್ತಿಗಾರಿಂದ ಬಿಡುದು. ಅದಕ್ಕೆ ಹೋಗ್ಲಿಕ್ಕೆ ದೂರದ ನೆಂಟರುಗಳೆಲ್ಲ ಬಂದು ನಮ್ಮಲ್ಲಿ ಹಾಲ್ಟ್. ಹಾಗೆ ರಾತ್ರಿ ಬೆಳಿಗ್ಗೆ ನಮ್ಮಲ್ಲಿ ಯಾವಾಗಲೂ ನೆಂಟರುಗಳು ಇರ್ತಿದ್ರು. ಹಾಗೆ ಇವತ್ತಿಗೂ ಆ ಸಂಬಂಧವನ್ನು ಮಾತ್ರ ಎಲ್ಲರೂ ನೆನಪಿಸಿಕೊಳ್ತಾರೆ. ಈಗ ದೇರಪ್ಪ ಜನ ಮನೆ ಅಂತ ಹೇಳಿದ್ರೆ ಗುರ್ತ ಇಲ್ಲ ಅಂತ ಹೇಳೋರು ಯಾರಿಲ್ಲ. ಅದು ನಮಗೊಂದು ಹೆಮ್ಮೆ ಅಷ್ಟೇ. ಖಂಡಿತ. ಬಹುಶಃ ಅದಕ್ಕೆ ವೀರಪ್ಪಗೌಡರಂಥ ವ್ಯಕ್ತಿತ್ವದ ಅವರ ಗುಣಗಳು ಕಾರಣ ಆಗಿವೆ ಅಂತ. ತುಂಬ ಇಷ್ಟಪಡುವ ಗುಣಗಳು ಯಾವುದು ಅಜ್ಜನಿಂದ ನೀವು? ಅದೇ ಅವರ ಶಿಸ್ತು ಪಾಲನೆ. ಮತ್ತು ಅಜ್ಜನು ರಾಜಕೀಯದಲ್ಲಿ ಇದ್ದುಕೊಂಡು ಯಾವುದೇ ಅವರು ಆರ್ಥಿಕ ಅಭಿವೃದ್ಧಿ ಹೊಂದಲಿಲ್ಲ. ಅದನ್ನು ನಾವು ಸಮೇತ ಬಳಸಿಕೊಂಡಿದ್ದೀವಿ. ನಾನು ಸಮೇತ ಅವರು ಮೊಮ್ಮಗಳಾಗಿದ್ದುಕೊಂಡು ನಾನು ದೊಡ್ಡ ಮಟ್ಟಿಗೆಲ್ಲ ಸಣ್ಣ ಮಟ್ಟಿಗೆ ರಾಜಕೀಯದಲ್ಲಿ ಇದ್ದರು. ಇವತ್ತಿಗೂ ಎಲ್ರಿಗೂ ಗೊತ್ತುಂಟು ನಾನೊಂದು ಶುದ್ಧ ಸ್ಥಳಾಗಿದ್ದೇನೆ. ನನಗೆ ಅದು ಅಜ್ಜನಿಂದ ಬಂದಂಥ ಒಂದು ಪರಂಪರೆ. ನಾನು ಸಾರ್ವಜನಿಕ ವಾಹನವನ್ನು ಇವತ್ತಿಗೂ ಬಳಸೋದು. ಸ್ವಂತ ಯಾವುದು ಆಡಂಬರ ಇಲ್ಲ. ಯಾಕೆಂದರೆ ಏನದಕ್ಕೆ ಆಡಂಬರಕ್ಕೆ ನಾವು ಮುಗಿಸುವಂಥದ್ದು ಇದ್ದದನ್ನು ಅದನ್ನು ಒಂದು ಬಡವರಿಗೆ ನಾನು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ದಾನ ಧರ್ಮದ ರೂಪದಲ್ಲಿ ಅಥವಾ ಸಂಘ ಸಂಸ್ಥೆಯ ಚಟುವಟಿಕೆಗಳಿಗೆ ನಾನು ಅದನ್ನು ಕೊಡ್ತೇನೆ. ಇದು ನಾನು ಅಜ್ಜನಿಂದ ಕಲಿತಂಥ ಒಂದು ಇವತ್ತಿನ ರಾಜಕಾರಣದ ಗುಣ ಅದಲ್ಲ. ಹಾಗಾಗಿ ನೀವು ಸ್ವಲ್ಪ ಹಿಂದೆ ಉಳಿದಿದ್ದೀರಾ. ಹೌದು ಹೌದು. ಅದು ಈಗಿನಕ್ಕೆ ಅದು ಹೊಂದಿಕೆ ಆಗುದಿಲ್ಲ. ಆದರೂ ನಮಗೆ ಆ ಮನಸ್ಸಾಕ್ಷಿಗೆ ವಿರೋಧವಾಗಿ ಹೋಗಲಿಕ್ಕೆ ಆಗುದಿಲ್ಲ. ಯಾಕೆಂದರೆ ಅದು ಅಜ್ಜ ಮುಂಡಸಿಟ್ಟಿದ್ದಾರೆ ತಲೆಗೆ, ಅದನ್ನು ಕೆಳಗಿಳಿಸ್ಲಿಕ್ಕೆ ಆಗುದಿಲ್ಲ. ಖಂಡಿತ. ಇನ್ನೊಂದು ವಿಚಾರವನ್ನು ನಾನು ಗಮನಿಸಿದೆ. ಅವರ ಏನು ಧರ್ಮಪತ್ನಿ ಬಹುಶಃ ಅವರಿಂದ ತುಂಬ ವರ್ಷ ಹಿಂದೆ ಅವರು ತೀರ್ಕೊಂಡಿದ್ದು. ಆ ಸಂದರ್ಭದಲ್ಲಿ ಮರುಮದುವೆ ಪ್ರಸ್ತಾಪ ಬರ್ತದಂತೆ. ಹಾಗೆ ಏನು ಅತ್ಯಂತ ಪ್ರೀತಿಯಿಂದ ಸೊಸೆಂದರು ಕೂಡ ಮಗಳಂದರೆ ಹಾಗೆ ನನ್ನನ್ನು ನೋಡಿಕೊಳ್ತಾರೆ, ಹಾಗಾಗಿ ನಾನು ಮರು ವಿವಾಹ ಅಗತ್ಯ ಇಲ್ಲ ಅಂತ ಅವರು ಹೇಳಿದರು. ಹೌದು, ಅದು ನಮ್ಮ ಅಜ್ಜಿ ಸುಬ್ಬಮ್ಮ ಅವರ ಅಣ್ಣ ಮಾಯ್ಲಪ್ಪ ಮಾಸ್ಟರ್ ಅಂತ ಮೇರ್ಕಜೆ.
ಅವ್ರು ಹೇಳಿದಂತೆ ಇಷ್ಟು ಪ್ರಾಯದಲ್ಲಿ, ಎಳೆ ಪ್ರಾಯದಲ್ಲಿ ನೀವು ಹೆಂಡತಿಯನ್ನು ಕಳ್ಕೊಂಡಿದ್ದೀರಿ, ನೀವು 2ನೇ ಮದುವೆ ಆಗಿ ಬಾವ ಅಂತ. ಆಗ ಅವ್ರು ಅಯ್ಯೋ ನನ್ನ ಸೊಸೆಯಂದಿರು ನನ್ನ ಮಕ್ಕಳಿದ್ದ ಹೆಚ್ಚು ಚೆನ್ನಾಗಿ ನೋಡಿಕೊಳ್ತಾರೆ, ನನಗೆ ಮದುವೆ ಇದೇ ಬೇಡ ಅಂತ ಹೇಳಿಕೊಂಡು ನಿರಾಕರಿಸಿದವರು ಅಜ್ಜ. ಇನ್ನೊಂದು ಗಮನಿಸಿದೆ ನಾನು, ಅವರಿಗೆ ಪ್ರವಾಸ, ದಕ್ಷಿಣ ಭಾರತದ ಪ್ರವಾಸವನ್ನೇ ಆ ಸಂದರ್ಭದಲ್ಲಿ ಮಾಡ್ತಿದ್ರು ಅಂತ. ಬಹುಶಃ ಅದು ನಿಮಗೂ ಕೂಡ ಈಗ ಆ ಗುಣ ಕೂಡ ನಿಮ್ಮಲ್ಲೂ ಕೂಡ ಬಂದಿದೆ ಅಲ್ವಾ? ಅದೇ ಬಂದಿರ್ಬೋದು, ಅದೆಲ್ಲ ರಕ್ತ ಕೆಲವೊಂದು ಬರ್ತದಲ್ಲ. ಆಗ ದಕ್ಷಿಣ ಭಾರತದೊಟ್ಟಿಗೆ ಆಲ್ ಇಂಡಿಯಾ ಟೂರ್ ಸಮೇತ ಹೋಗಿದ್ದಾರೆ ಅವರು 1955ನೇ ಸಭೆಯಲ್ಲಿ ಇರಬೇಕಾದ್ರೆ. ಆಗ ನೆಹರೂರವರ ತೀನ್ಮೂರ್ತಿ ಗಾರ್ಡನಿಗೆ ಹೋಗಿದ್ದಾರೆ. ಅವರ ಜತೆಗಾರರು CK ಪದ್ಮೇಗೌಡರು, CP ಜಯರಾಮರ ತಂದೆ ತಾಯಿ, ಹಾಗೂ ನನ್ನ ತಾಯಿಯ ತಂದೆ ತಾಯಿ ಗೋಳಿಯಡಿ ತಮ್ಮಪ್ಪ ಗೌಡರು, ಕಾವೇರಮ್ಮ, ಆಮೇಲೆ ಹುಲ್ಕುಮೇರಿ ಪದ್ಮೇಗೌಡ್ರ ಅವರ ಅಪ್ಪ ರಾಮಣ್ಣಗೌಡ್ರ ಅಪ್ಪ ಪದ್ಮೇಗೌಡರು, ಮಲ್ಲಾರ ಗಿರಿಯಪ್ಪ ಗೌಡರು, ಇವರೆಲ್ಲ ಒಟ್ಟು ಸೇರಿ ಆಲ್ ಇಂಡಿಯಾ ಟೂರ್ ಹೋಗಿದ್ದಾರೆ. ನಾನಾಗ 50 ದಿನಗಳ ಟೂರ್, 45 ದಿವಸದ್ದು. ಎಂಥ ಟ್ರಾವೆಲ್ಸ್ದ ಹೆಸರು ಇತ್ತು, ಆನಂದ ವಿಹಾರ ಟ್ರಾವೆಲ್ಸ್ ಅಂತ. ಒಬ್ಬರಿಗೆ ಅಷ್ಟು ದಿವಸಕ್ಕೆ 500 ರೂಪಾಯಿ ಚಾರ್ಜ್. ಹಾಗೆ ತೀನ್ಮೂರ್ತಿ ಗಾರ್ಡನಲ್ಲಿ ಹೋಗಿ ಆಗ ನೆಹರೂರವರು ಇವರನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ಆ ಫೋಟೋ ನಮ್ಮ ಹತ್ರ ಉಂಟು ಈಗ. ಓಕೆ. ಆಗ ಇಂದಿರಾ ಗಾಂಧಿ ಬಹಳ ಸಣ್ಣವರು, ವಿಜಯಲಕ್ಷ್ಮಿ ಪಂಡಿತ್ ಅವರೆಲ್ಲ ಸ್ಟೇಜಲ್ಲಿದ್ದಾರೆ. ಅಂತ ಒಂದು ನನ್ನ ಅಜ್ಜ ಎದುರಿನ ರೋಡಲ್ಲಿ ಕೂತು ಭಾಷಣವನ್ನು ಕೇಳಿದ್ದಾರೆ. ಎಷ್ಟು ಹಿಂದಿ ಅರ್ಥ ಆಗಿದೆ ಗೊತ್ತಿಲ್ಲ ಅಂತ ಎದುರು ಬಹಳ ಕಡಿಮೆ ಜನಗಳು ಅದರಲ್ಲಿ ಇವರು ಕೂಡ ಹೌದು. ಆಗ ನನಗೂ ಹೋಗುವಂಥ ಒಂದು ಭಾಗ್ಯ ಇತ್ತು. ಆದರೆ ನಾನು 5ನೇ ಕ್ಲಾಸಲ್ಲಿ ಇರೋದ್ರಿಂದಾಗಿ, ಅಂದರೆ 45 ದಿವಸ ಆಗುವಾಗ ಇಲ್ಲಿ ಬಂದಾಗ ನನ್ನ ಪರೀಕ್ಷೆ ಮುಗಿತದೆ ಅಂತೇಳಿ ಇಲ್ಲ ನನಗೂ 250 ರೂಪಾಯಿ ನನ್ನದು ಕಟ್ಟಿದ್ರು, ಮತ್ತೆ ಅದನ್ನು ಹಣ ಹಿಂದೆ ತೆಕ್ಕೊಂಡು ಹಾಗೆ ಭಾರತ. ಹೌದು. ಧಾರ್ಮಿಕ ಕ್ಷೇತ್ರದಲ್ಲೂ ಕೂಡ ಸೇವೆ ಸಲ್ಲಿಸಿದ್ರು ಅಂತ. ಹೇಗೆ? ಧಾರ್ಮಿಕ ಕ್ಷೇತ್ರ ಮರಕತ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮುಕ್ತೇಸರಾಗಿ ಸಮೇತ ಅವರು ಸ್ವಲ್ಪ ಸಮಯ ಕೆಲಸ ಇದು ಮಾಡಿದ್ದಾರೆ. ಆನಂತರ ನಮ್ಮ ಭಾವನವರು ಪದ್ಮನಾಭ ಅವರು ತುಂಬ ವರ್ಷಗಳು ಇದು ಮಾಡಿದ್ದಾರೆ. ಈಗ ಸರ್ಕಾರದ ಒಂದು ಇದರ ಪ್ರಕಾರ ಅದೇ ಫ್ಯಾಮಿಲಿಗೆ, ಹೌದು, ಅವರ ಪತ್ನಿ ನಿರ್ಮಲ ಪದ್ಮನಾಭ ಅವಳಿಗೆ ಅಧ್ಯಕ್ಷ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಾಳೆ. ಹಾಗೆ ಸಾಮಾನ್ಯವಾಗಿ ಎಲ್ಲ ಕ್ಷೇತ್ರದಲ್ಲಿ ಅವರು ಕೈ ಆಡಿಸಿದ್ದಾರೆ. ಅದು ಒಂದೊಂದು ಗುಣ ನಮ್ಮ ಒಬ್ಬರೊಬ್ಬರಿಗೆ ಬಂದಿದೆ. ತಾವು ಕೂಡ ರಾಜಕೀಯದಲ್ಲಿ ಅನೇಕ ವರ್ಷಗಳಿಂದ ತುಂಬ ಸಕ್ರಿಯರಾಗಿದ್ದೀರಿ ಅಲ್ವಾ? ಬೇರೆ ಬೇರೆ ಜವಾಬ್ದಾರಿಗಳನ್ನು, ಅದರ ಜೊತೆಗೆ ಒಂದು ಹೇಳುವುದನ್ನು ಮರೆತೆ, ಈ ಬಾರಿಯ ಕರ್ನಾಟಕ ಅರೆಭಾಷೆ ಸಾಹಿತ್ಯ ಮತ್ತು ಸಂಸ್ಕೃತಿಯ ಗೌರವ ಪ್ರಶಸ್ತಿ ಕೂಡ ಮೇಡಮ್ ಅವರಿಗೆ ಲಭಿಸಿರುವಂಥದ್ದು. ಮತ್ತೊಂದು ಸಣ್ಣ ಮಟ್ಟಿಗೆ ಇನ್ನೊಂದು ರಾಜ್ಯ ಪ್ರಶಸ್ತಿ ಬಂದಿದೆ, ಕಿತ್ತೂರಾಣಿ ಚೆನ್ನಮ್ಮ ಪ್ರಶಸ್ತಿ ನನಗೆ. 1998ರಲ್ಲಿ ಏನು ಕರ್ಮವೀರ ದೇರಪ್ಪ ಜರಮನಿ ವೀರಪ್ಪಗೌಡ ಶತಾಬ್ದಿ ಸ್ಮರಣೆ ಎನ್ನುವಂಥ ಕಾರ್ಯಕ್ರಮ ಕೂಡ ನಡೆದಿತ್ತಲ್ವಾ? ಹೌದು, ಆ ಬಾರಿ ಗುತ್ತಿಗಾರರಲ್ಲಿ ಆ ಕಾರ್ಯಕ್ರಮ ನಡೆದಿತ್ತು. ಹೈಸ್ಕೂಲ್ ಇದ್ದು 25ನೇ ವರ್ಷದ ಬೆಳ್ಳಿ ಹಬ್ಬ ಕಾರ್ಯಕ್ರಮ. ಆ ಸಂದರ್ಭದಲ್ಲಿ ನಾವು ಅವರ ಒಂದು ಅಜ್ಜನಿಗೆ 100 ವರ್ಷ ತುಂಬಿತ್ತು. ಹಾಗೆ ಆ ಸಂದರ್ಭದಲ್ಲಿ ಪುಸ್ತಕವನ್ನು ಪ್ರಕಟಣೆ ಮಾಡಿ ಅಲ್ಲಿ ಬಿಡುಗಡೆ ಮಾಡುವಂತ ಸುಯೋಗ ನಮಗೆ ಸಿಕ್ಕಿತ್ತು. ಮುಖ್ಯ ದ್ವಾರ ಎಲ್ಲ ನಾವು ಮೊಮ್ಮಕ್ಕಳೆಲ್ಲ ಸೇರಿ ಒಂದು ಮುಖ್ಯ ದ್ವಾರ ನಿರ್ಮಿಸಿಕೊಟ್ಟಿದ್ದೇವೆ. ಬಹುಶಃ ಅದೇ ಪ್ರಶ್ನೆ ನನ್ನ ಕೊನೆಯದು ಇದೆ, ಯಾವ ರೀತಿ ಕುಟುಂಬ ಅವರನ್ನು ನೆನಪಿಸಿಕೊಂಡಿದೆ ಅಂತ? ನಿಮ್ಮ ಅಜ್ಜನನ್ನ ವ್ಯಕ್ತಿತ್ವವನ್ನು ನೀವು ನಿಮ್ಮ ಕುಟುಂಬ ಯಾವ ರೀತಿ ನೆನಪಿಸಿಕೊಂಡಿದೆ? ಈಗ ಒಂದು ಉದಾಹರಣೆ ಕೊಟ್ಟರೆ ಅದೇ ರೀತಿಯಲ್ಲಿ ಅಲ್ವಾ? ಒಂದು ಪುಸ್ತಕ ಇರ್ಬೋದು ಅಥವಾ ಅದಲ್ಲದೆ ಅವರು ಮೊದಲು ದೇವಸ್ಥಾನದ ಮುಕ್ತೇಸರಾಗಿರುವಾಗ ಯಾವುದೋ ಒಂದು ಪ್ರಭಾವಳಿಯನ್ನು ಕೊಟ್ಟಿದ್ದಂತೆ. ಅದು ಕಾಲಾನುಭಾಗ ಅದು ಏನೋ ಮಿಸ್ ಆಗಿತ್ತು. ಹಾಗೆ ಪುನಃ ಅಲ್ಲಿ ಬ್ರಹ್ಮಲಶ ಆದ ನಂತರ ಒಂದು 3 ವರ್ಷ ಕಳೆದು ನಾವು ಕುಟುಂಬದವರೆಲ್ಲ ಸೇರಿ ಅವರಲ್ಲಿ ಮುಕ್ತೇಸರಾಗಿದ್ರು ಅಂತ ಹೇಳುವಂಥ ಒಂದು ನೆನಪಿಗೆ ಅಲ್ಲಿ ಒಂದು ವಸಂತ ಮಂಟಪ ಕಟ್ಟಿಸಿಕೊಟ್ಟಿದ್ದೇವೆ. ಕುಟುಂಬದವರೆಲ್ಲರೂ ಅದಕ್ಕೆ ಖರ್ಚಾಕಿ ಮಾಡಿದ್ದೇವೆ. ಅದೇ ರೀತಿ ಇನ್ನೊಂದು ಏನಂತೇಳಿದರೆ, ಅವರು ಮೊದಲು ಹೇಗೆ ಕುಟುಂಬದವರನ್ನೆಲ್ಲ ಸೇರಿಸಿಕೊಂಡು ಇದು ಮಾಡ್ತಿದ್ರು, ಅದೇ ರೀತಿ ಇವತ್ತಿಗೂ ಕೂಡ ಕುಟುಂಬದವರೆಲ್ಲ ಒಗ್ಗಟ್ಟಾಗಿ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಅದು ನಮಗೆ ಇನ್ನೊಂದು ಖುಷಿಯ ವಿಷಯ. ಎಲ್ಲ ಯಾರು ಇರೋದೆಲ್ಲ ಮನೆಗಳು ಬೇರೆ ಬೇರೆ ಕಡೆ ಇದ್ದರೂ ಕೂಡ ಎಲ್ಲರೂ ಒಗ್ಗಟ್ಟಾಗಿ ಸೇರುವಂಥ ಒಂದು ಇದನ್ನು ಆಗಲೇ ಅವರು ಮಾಡಿದ್ದಾರೆ. ಅದು ಈಗಲೂ ನಡೀತಾ ಉಂಟು. ಅವರ ಒಂದು ಸಹಾಯವನ್ನು ನೆನಪಿಸಿಕೊಂಡಂಥವರು ದೇವಸ್ಯ ಮೋಹನಗೌಡರು ಒಬ್ಬರು. ಅವರು ಹಾಗೆ ನಮ್ಮ ಅಜ್ಜನ ಹೆಸರು ಸದಾ ನೆನಪಲ್ಲಿ ಇಡಬೇಕು ಅಂತ ಹೇಳೋ ಒಂದು ಉದ್ದೇಶದಿಂದ ಈ ಸರ್ತಿ 1.5 ಲಕ್ಷ ರೂಪಾಯಿಯನ್ನು ಫಿಕ್ಸೆಡ್ ಇಟ್ಟು ಗುತ್ತಿಗಾರು ಹೈಸ್ಕೂಲಿಗೆ ಮತ್ತು ಪ್ರೈಮರಿ ಶಾಲೆಯಲ್ಲಿ
ಅಲ್ಲಿ ಫಸ್ಟ್ ಸೆಕೆಂಡ್ ಬಂದಂಥ ವಿದ್ಯಾರ್ಥಿಗಳಿಗೆ ಕೊಡಬೇಕು ಅಂತ ಅವರೊಂದು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಯಾಕೆಂದರೆ ಅಂಥವರು ಈ ಕಾಲದಲ್ಲಿ ಇದ್ದಾರೆ ಅಂತ ನಾವು ನಂಬುದು ಸ್ವಲ್ಪ ಕಷ್ಟದ ವಿಚಾರ. ಅಂತ ಒಳ್ಳೆಯ ಸೇವೆಯನ್ನು ಅವರು ಸ್ಮರಿಸ್ತಾ ಇದ್ದಾರೆ. ಸಮಾಜಕ್ಕಾಗಿ ತುಂಬ ಸೇವೆಯನ್ನು ಸಲ್ಲಿಸಿದವರು ವೀರಪ್ಪ ಗೌಡರು. ಸಮಾಜ ಕೂಡ ಅದೇ ರೀತಿಯಲ್ಲಿ ಅವರನ್ನು ನೆನಪಿಸಿಕೊಂಡಿದ್ದೆ. ನೆನಪಿಸಿಕೊಳ್ಳೋರು ಇದ್ದಾರೆ, ಈಗಲೂ ಇದ್ದಾರೆ. ಎಸ್, ಬಹಳಷ್ಟು ವಿಚಾರಗಳ ಬಗ್ಗೆ ಸುಮಾರು 1 ಗಂಟೆ ಹೊತ್ತು ದೇರಪ್ಪಜ್ಜನ ಮನೆ ವೀರಪ್ಪಗೌಡ ಅವರ ವ್ಯಕ್ತಿತ್ವ, ಸಾಧನೆ, ಅವರ ಸಮಾಜ ಸೇವೆ, ಬೇರೆ ಬೇರೆ ಕ್ಷೇತ್ರ, ಕೃಷಿ ಇದೆಲ್ಲವನ್ನು ಕೂಡ ನಾವು ಮಾತನಾಡಿದ್ವಿ. ಕೊನೆಯದಾಗಿ ಬಹುಶಃ ಇಂಥೊಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತೇವೆ ಅಂತ ನಾವು ನೆನೆಸೇ ಇರಲಿಲ್ಲ. ಇದಕ್ಕಾಗಿ ನಾವು ನಿಮಗೆ ಸುದ್ದಿ ಮಾಧ್ಯಮದವರಿಗೆ ವಿಶೇಷವಾಗಿ ನಾವು ಅಭಿನಂದಿಸಲೇಬೇಕಾಗ್ತದೆ. ಡಾಕ್ಟರ್ ಶಿವಾನಂದ ಅವರು ನಮಗೆ ಬಹಳ ಆತ್ಮೀಯರು. ಹೌದು, ಈಗಲ್ಲ, ಚಿಕ್ಕಂದಿನಲ್ಲೇ ಅವರು ನಮ್ಮ ಬಹಳ ಆತ್ಮೀಯರು. ಅದರೊಂದಿಗೆ ನೀವು ದುರ್ಗಾಕುಮಾರ್ ನಾಯಕರವರು ಒಳ್ಳೆ ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳಿದ್ದೀರಿ. ನಮಗೆ ತಿಳಿದ ಮಟ್ಟಿಗೆ ನಾವು ಹೇಳಿದ್ದೇವೆ. ನಿಮ್ಮ ಈ ಪ್ರಸ್ತುತಿ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನಾನು ಭಾವಿಸಿದ್ದೇನೆ. ನಿಮಗೆ ನಮ್ಮ ಕುಟುಂಬದ ವತಿಯಿಂದ ಧನ್ಯವಾದ. ಜಯರಾಮಣ್ಣ. ಅದೇ, ನನಗೆ ಮೊದಲನೇದಾಗಿ ನೀವು ಮಾಡ್ತಿರುವಂಥ ಈ ಕಾರ್ಯಕ್ರಮವೇ ಬಹಳ ಇಷ್ಟ ಆಯಿತು. ನಾನು ಎಲ್ಲ ಸಮಾಜದ ಹಿರಿಯರ ಬಗ್ಗೆ ನೀವು ಮಾಡ್ತಿರೋ ಕಾರ್ಯಕ್ರಮಗಳನ್ನು ನಾನು ನೋಡ್ತಾ ಇದ್ದೇನೆ. ಇಂದಿನ ಜೀವನಕ್ಕೆ ಇದು ಬಹಳ ಅವಶ್ಯಕ ಕೂಡ. ಯಾಕೆ ಅಂತೇಳಿದರೆ, ಸಾಮಾಜಿಕ ಜಾಲತಾಣಗಳ ನಡುವೆ ಹಳಬ್ರನ್ನ ನೆನೆಸ್ಕೊಂಡು ಅವ್ರು ಏನೆಲ್ಲ ಮಾಡಿದ್ದಾರೆ, ಅವರು ಯಾವ ರೀತಿ ಈಗಿನ ಯೂತ್ಸ್ಗಳಿಗೆ ಆದರ್ಶಪ್ರಾಯರಾಗಿದ್ದಾರೆ, ಅಥವಾ ಯಾವ ರೀತಿಯಾಗಿ ಅವರೆಲ್ಲ ಕೆಲಸ ನಿರ್ವಹಿಸಿ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ ಅನ್ನೋಂಥನ್ನು ಮತ್ತೆ ತೆರೆದಿಡುವಂಥ ಒಂದು ಕಾರ್ಯಕ್ರಮ ನಿಮ್ಮಿಂದ ಆಗ್ತಾ ಇರೋದಕ್ಕೆ ನೀವು ನಿಜಕ್ಕೂ ಸುಸ್ತರ್ಯರು. ನಮ್ಮ ಕುಟುಂಬದ ಪರವಾಗಿ ನಾವು ನಿಮಗೆ ಈ ಬಾರಿ ನಿಮಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಇಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮನ್ನು ಕರೆದು ಆಯೋಜಿಸಿದ್ದಕ್ಕೆ ಮತ್ತು ನಮ್ಮ ಅಜ್ಜನ ಬಗ್ಗೆ ವಿಶೇಷವಾಗಿ ಅವರ ಕೆಲವೊಂದು ಅವರ ಕಾರ್ಯಕ್ರಮಗಳ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಅದೇ ರೀತಿ ಇನ್ನು ಈ ನಮ್ಮ ಕುಟುಂಬದಲ್ಲಿ ಇನ್ನೂ ಕೂಡ ಇಂಥ ಪೀಳಿಗೆಯವರು ಇನ್ನೂ ಸಾಧಕರು ಬರಲಿ ಅಂತ ಹೇಳುವಂಥ ಒಂದು ಆಶಯದೊಂದಿಗೆ ಓಕೆ, ಧನ್ಯವಾದಗಳು. ಓಕೆ, ಆತ್ಮೀಯ ವೀಕ್ಷಕರೇ, ನೋಡಿದ್ರಲ್ಲ, ಕೇಳಿದ್ರಲ್ಲ, ಇಷ್ಟು ಹೊತ್ತು ಕಾಲ ಈ ಸಮಾಜಕ್ಕಾಗಿ ಏನು ಸ್ವಾತಂತ್ರ್ಯ ಪೂರ್ವದಲ್ಲಿ ಹುಟ್ಟಿ ಆ ಸ್ವಾತಂತ್ರ್ಯ ನಂತರ ತಮ್ಮ ಬದುಕನ್ನು ಅಂತ್ಯಗೊಳಿಸಿದಂತಹ ಇಹಲೋಕವನ್ನು ತ್ಯಜಿಸಿದ ಆ ಮಹಾನ್ ವ್ಯಕ್ತಿತ್ವಕ್ಕೆ ಇದೊಂದು ಸಣ್ಣ ಗೌರವದ ಅರ್ಪಣೆ. ಅವರು ಮಾಡಿದಂಥ ಸಾಧನೆ, ಅವರ ಸೇವೆ ಇದೆಲ್ಲವನ್ನು ಕೂಡ ಮುಂದಿನ ತಲೆಮಾರು ನೆನಪಿಟ್ಟುಕೊಳ್ಳಬೇಕು. ಆ ನೆನಪಿಟ್ಟುಕೊಳ್ಳಬೇಕಿದ್ರೆ ಆ ನೆನಪುಗಳನ್ನು ಮಾಡಿಕೊಳ್ಬೇಕು, ಇತಿಹಾಸವನ್ನು ನೆನಪಿಸಿಕೊಳ್ಬೇಕು. ಅಂಥವರಿಂದ ಮಾತ್ರ ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಎನ್ನುವ ಮಾತುಗಳೊಂದಿಗೆ ಬಹುಶಃ ಇಂಥ ಒಂದು ಡಾಕ್ಟರ್ ಯು ಪಿ ಶಿವಾನಂದರವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಇವತ್ತು ಲೋಕೇಶ್ವರಿ ವಿನಯ್ ಚಂದ್ರ ಇವರು, ಅದೇ ರೀತಿ ಉದಯಕುಮಾರ್ ದೇರಪ್ಪಜ್ಜನ ಮನೆಯವರು, ಜಯರಾಮ್ ದೇರಪ್ಪಜ್ಜನ ಮನೆಯವರು, ಮೂವರು ಕೂಡ ಬಂದು ಆ ವ್ಯಕ್ತಿತ್ವವನ್ನು ನೆನಪಿಸಿಕೊಂಡಿದ್ದಾರೆ. ಮೂವರಿಗೂ ಕೂಡ ಸುದ್ದಿ ಚಾನೆಲ್ ಪರವಾಗಿ ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ಇದು ಈ ಬಾರಿಯ ವಿಶೇಷ. ದೇರಪ್ಪಜ್ಜನ ವೀರಪ್ಪಗೌಡರ ಅವರನ್ನು ನೆನಪಿಸಿಕೊಂಡಿದ್ದೇವೆ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೋರ್ವ ಇಂಥ ತ್ಯಾಗಜೀವಿಯನ್ನು ನೆನಪಿಸುವ ಒಂದು ಕಾರ್ಯಕ್ರಮದೊಂದಿಗೆ ಮುಂದೆ ಬರ್ತೇವೆ. ನಮಸ್ತೆ.